ಏನಪ್ಪ ಬಾಯಲ್ಲಿ ಏನ್ ಸರ್? ನೀನು SSLC ಫಸ್ಟ್ ರ್ಯಾಂಕ್ ಹೊಡೆದ ಸ್ಟೂಡೆಂಟ್ ತಾನೆ? ಹೌದು ಸರ್. ನಿಮ್ಗೆ ಯಾಕೆ ಗೊತ್ತು? ನಿನ್ನೆ ಪೇಪರ್ ನಲ್ಲಿ ನಿನ್ ಫೋಟೋ ದೊಡ್ಡದಾಗ ಹಾಕಿದ್ರಲ್ಲ, ನಿನ್ನ ಹೆಸರೇನು? ರಾಮು ಅಂತ ಸರ್. ಅಲ್ಲಯ್ಯ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಆಗಿ ಈ ಕಾರ್ ಕ್ಲೀನ್ ಮಾಡ್ತಾ ಇದ್ದಿಲ್ಲ? ಹೌದು ಸರ್, ನಾವು ತುಂಬಾ ಬಡವರು. ಹೋದ ವರ್ಷ ನಮ್ಮ ತಂದೆ ಹೋದಾಗ್ಲೇ ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕು ಅಂತ ಇದ್ದೆ. ಆದ್ರೆ ನಮ್ಮ ತಾಯಿ ಬಲವಂತದಿಂದ SSLC ಪಾಸ್ ಮಾಡಿ ರ್ಯಾಂಕ್ ಕೊಡ್ದೆ ಸರ್. ಜೀವನದಲ್ಲಿ ಏನಾಗಬೇಕು ಅಂತ ನಿನಗೆ ಆಸೆ ಇದೆ? ವಿಶ್ವೇಶ್ವರಯ್ಯನವ್ರ ತರ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು ಸರ್? ಯೋಚನೆ ಮಾಡ್ಬೇಡ. ನೀನ್ ಇಂಜಿನಿಯರಿಂಗ್ ಓದೋದಕ್ಕೆ ನಿನಗೆ ಏನೇನು ಸಹಾಯ ಬೇಕು ನಾನ್ ಮಾಡ್ತೀನಿ. ಸರ್ ನೀವು? ನೋಡು, ನನಗೆ ಬೇಕಾದ ಒಬ್ಬ ದೊಡ್ಡ ಶ್ರೀಮಂತರಿದ್ದಾರೆ. ನಿಮ್ಮಂಥವ್ರಿಗೆ ಸಹಾಯ ಮಾಡೋದೇ ಅವರ ಜೀವನ ಧ್ಯೇಯ. ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಕಾರತ್ ಪರೀಕ್ಷೆಯಲ್ಲಿ ಫಸ್ಟ್ ಟೈಮ್ ಬಂದಿರೋ ಹುಡುಗ ಎಷ್ಟ್ ಜಾಲಿ ಆಗಿರ್ಬೇಕು. ಅದ್ ಬಿಟ್ಟು ಈಗ ಸಪ್ಪೆ ಮರ ಹಾಕೊಂಡು ಕೂತಿದ್ಯಲ್ಲ. ಏನಪ್ಪಾ ಪ್ರಯೋಜನ? ಬ್ಯಾಂಕ್ ಬಂದ್ರು ಅದೃಷ್ಟ ಇಲ್ಲ. ನಮ್ಮಪ್ಪನೂ ಮುಂದಕ್ಕೆ ಓದ್ಸಲ್ಲ ಅಂತಿದ್ದಾರೆ. ಎಲ್ಲಾದ್ರೂ ಕೆಲಸ ನೋಡ್ಕೋ ಅಷ್ಟೇ. ವೆರಿ ಅನ್ಫಾರ್ಚುನೇಟ್ ಫೆಲೋ. ನಮ್ಮ ಅಪ್ಪನ ಹತ್ರ ದಂಡ್ಯಾಗ ದುಡ್ಡಿದೆ. ನಾನ್ ಎಷ್ಟ್ ಬೇಕಾದ್ರೆ ಓದ್ಸೋತಿದ್ದ. ಆದ್ರೆ ನನ್ ಪ್ರತಿ ವರ್ಷ ದಂಡ ಯಾತ್ರೆನೇ ಆಯ್ತು. ಇದೇ ಕಣೆ ಆ ಪ್ರಪಂಚ ಅಂದ್ರೆ. ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ನಿನ್ ಕಡ್ಲೆ ವಿಷಯ ಹಂಗಿರ್ಲಿ. ನಾವಿಬ್ರು ಮಾರ್ನಿಂಗ್ ಶೋ ಫಿಲಮ್ ಹೋಗ್ಬೇಕು. ಹೊತ್ತಾಯ್ತು, ಬರ್ತೀನಯ್ಯ. ಬಾಯ್ ನೋಡು ಮಂಜು, ಸಾಲ್ ನ್ಯಾಚುರಲ್. ಏನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಏನಪ್ಪ ನೀನು ಫಸ್ಟ್ ರ್ಯಾಂಕ್ ಹೊಡೆದ ಸ್ಟೂಡೆಂಟ್ ಅಲ್ಲ? ಹೌದು ಸರ್. ಇನ್ನೂ ಓದ್ಬೇಕು ಅಂತ ಇದೆಯಾ? ಹೌದು ಸರ್. ಓದಿ ಏನಾಗ್ಬೇಕು ಅಂತ ಇದೆಯಾ? ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಸರ್. ಆಹಾ, ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಆಸೆ ನೆರವೇರುತ್ತೆ. ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಅವರು ನಿನ್ ಓದಿಸಿ ದೊಡ್ಡ ಡಾಕ್ಟರ್ನಾಗ ಮಾಡ್ತಾರೆ. ಯಾರು ಸರ್ ಅವರು? ಆ ಮಹಾನ್ ಭಾವ ಬಲಗೈಲಿ ಕೊಟ್ಟದನ್ನ ಎಡಗೈ ಕೂಡ ಗೊತ್ತಾಗಬಾರ್ದು ಅನ್ನುವಂತ ವ್ಯಕ್ತಿ. ನೀನ್ ಕೂತ್ಕೋ, ಹೋಗ್ತಾ ಎಲ್ಲಾ ವಿಷಯ ತಿಳಿಸ್ತೀನಿ. ಸರ್, ಒಬ್ಬ ಅಪರಿಚಿತನ ವಿಷಯದಲ್ಲಿ ಇಷ್ಟೊಂದು ವಿಶ್ವಾಸ ತೋರಿಸ್ತಾ ಇದ್ದೀರಾ, ನಿಮ್ ಉಪಕಾರ. ನಾನು ಉಪಕಾರ ಮಾಡ್ತಾ ಇಲ್ಲ. ಮತ್ತಾರು ಸರ್? ಅವರು ತಮ್ಮ ಹೆಸರು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ. ನಿಮ್ಮಂಥ ಬುದ್ಧಿವಂತರಿಗೆ, ಓದೋಕೆ ಅನುಕೂಲ ಇಲ್ದಿರೋರ್ಗೆ ಸಹಾಯ ಮಾಡೋದೇ ಅವರ ಜೀವನದ ಗುರಿ. ಆ ದೇವ್ರಂತ ಮನುಷ್ಯನ ನಾನ್ ನೋಡ್ಬೇಕಲ್ಲ. ದೇವ್ರನ್ನ ಎಲ್ಲಾದ್ರೂ ನೋಡೋಕ್ಕಾಗತ್ತಾ? ಹೋಗ್ಲಿ, ಅವ್ರ ಹೆಸರಾದ್ರೆ ಹೇಳಿ ಸರ್. ಕಾಣ ದೇವ್ರು ಅಂತ ಇಟ್ಕೊ. Passengers going to Delhi by IC 109 are requested to go to security check. Thank you. ಮಿಸ್ಟರ್, ಬನ್ನಿ ಇಲ್ಲಿ. ಯಾಕೆ? ನಿಮ್ ಬ್ರೀಫ್ ಕೇಸ್ ಚೆಕ್ ಮಾಡ್ಬೇಕು. ನಮ್ಮ ಅಪ್ಪನೇ ಚೆಕ್ ಮಾಡಲ್ಲ, ನೀವ್ಯಾರು ಚೆಕ್ ಮಾಡಕ್ಕೆ? ಮಿಸ್ಟರ್, ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಗಿವ್ ದ ಬಾಕ್ಸ್. ವಾಟ್ ಇಸ್ ದ ಕಾಂಬಿನೇಷನ್?
ತ್ರೀ ಯಾರಾದ್ರೂ ಕದ್ಲಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಯಾರ ನೀನು? ಐ ಆಮ್ ದ ಸನ್ ಆಫ್ ಎಕ್ಸ್ ಮಿನಿಸ್ಟರ್ ರಾಮಯ್ಯ. ಎಕ್ಸ್ ಮಿನಿಸ್ಟರ್ ಸನ್. ಮಿನಿಸ್ಟರ್ ಮಗನಾಗಿದ್ದು ಕಸ್ಟಮ್ಸ್ ನೋಡ್ ಹತ್ರ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ? ಗೊತ್ತು ಸರ್. ನಮ್ ಲೈಫ್ ನಲ್ಲಿ ಏನಾದ್ರು ಒಂದು ಥ್ರಿಲ್ ಇರ್ಬೇಕಲ್ಲ. ಮೊನ್ನೆ ಫಾರಿನ್ ನಲ್ಲಿ ಒಂದು ಫಿಲಂ ನೋಡಿದೆ. ಅದ್ರಲ್ಲಿ ಹೀರೋ ಹೀಗೇನೆ ಎಸ್ಕೇಪ್ ಆಗೋದು. ಆದ್ರೆ ನಾನ್ ನಿಮ್ ಮುಂದೆ ಫೇಲ್ ಆಗ್ಬಿಟ್ಟೆ. ಸಿನಿಮಾ ಇರೋದು ಮನೋರಂಜನೆಗೋಸ್ಕರ. ರಿಯಲ್ ಲೈಫ್ ನಲ್ಲೂ ಅಡ್ವೆಂಚರ್ ಮಾಡಕ್ ಹೋಗಿ ಒಬ್ಬನ ಪ್ರಾಣನೇ ತೆಗಿತಿದ್ಯಲ್ಲೋ, ಬ್ಲಡಿ ಫುಲ್. ಮಿಸ್ಟರ್ ರಾಮಯ್ಯ. ಎಸ್ ಸರ್. ಹ್ಯಾಂಡ್ ಹಿಮ್ ಔಟ್ ಟು ಪೊಲೀಸ್. Hello. 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 Miss, come here. Me? Yes. What do you want? ಕೋಪ ಮಾಡ್ಕೋಬೇಡಿ. ಇದೇನಾ ಫಸ್ಟ್ ಟೈಮ್ ನೀವು ಫಾರಿನಿಂದ ಬರ್ತಾ ಇರೋದು? Yes. ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್, ಇಲ್ಲಿರೋರೆಲ್ಲ ಕಸ್ಟಮ್ ಆಫೀಸರ್ಸ್. ನಿಮ್ಮಾಗೆ ಫಾರಿನ್ ಹೋಗಿ ಬಂದ ಪ್ಯಾಸೆಂಜರ್ಸ್ ಎಲ್ಲ ಅವ್ರ ಲಗೇಜಸ್ ನ ಇವ್ರಿಗೆ ತೋರಿಸ್ಬೇಕು. ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ಡ್ಯೂಟಿ ಕೊಡೋ ವಸ್ತುಗಳಿದ್ರೆ ಅದನ್ನ ಕೊಟ್ಟು ರಸೀತಿ ಪಡೆದು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ದಟ್ ಇಸ್ ದ ಕಸ್ಟಮ್ ಹಿಯರ್. ಡು ಯು ಫಾಲೋ ಮೀ? ಮಿಸ್ಟರ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಮೇಡಮ್, ನಿಮ್ ಕುಲ ಗೋತ್ರ ನನಗೆ ಬೇಕಾಗಿಲ್ಲ. ಓಪನ್ ಯುವರ್ ಬಾಕ್ಸ್. ಚೆಕ್ ಮಾಡಾಯ್ತಾ? ಇದನ್ನು ಚೆಕ್ ಮಾಡಿ. ನಾವು ನಾಯಿಗಳನ್ನೆಲ್ಲ ಚೆಕ್ ಮಾಡಲ್ಲ. ಯು ಕ್ಯಾನ್ ಗೋ. ಮೇಡಮ್, ಇಲ್ಲಿ ಬನ್ನಿ. ವಾಟ್ ಎಲ್ಸ್ ಯು ವಾಂಟ್? ಈ ನೆಕ್ಲೆಸ್ ಇಂಡಿಯಾದಲ್ಲಿ ತಗೊಂಡಿದ್ದ, ಅಮೆರಿಕಾದಲ್ಲಿ ತಗೊಂಡಿದ್ದ? ಅಮೆರಿಕಾದಲ್ಲಿ ನಮ್ಮ ಆಂಟಿ ಪ್ರೆಸೆಂಟ್ ಮಾಡಿದ್ರು. ವೆರಿ ಗುಡ್. ಇದ್ರ ಬೆಲೆ ಒಂದು 500,000 ರೂಪಾಯಿ ಆಗ್ಬೋದಾ? 5,000 rupees. It cost 30,000 rupees. 30,000 rupees ಇರ್ಬೋದು. ಆ 30,000ಕ್ಕೆ ಡ್ಯೂಟಿ ಕಟ್ಬಿಟ್ಟು ಆಮೇಲೆ ಹೋಗಿ. ಗಿಫ್ಟ್ ಕೊಟ್ಟಿದ್ದಕ್ಕೆ ಡ್ಯೂಟಿ ಯಾಕೆ ಕೊಡ್ಬೇಕು? ಬಿಕಾಸ್ ಐ ಆಮ್ ಎ ಡ್ಯೂಟಿಫುಲ್ ಆಫೀಸರ್. ಮೇಡಮ್, ಈಗಿನ ಕಾಲದಲ್ಲಿ 30,000 ರೂಪಾಯಿ ನೆಕ್ಲೆಸ್ ನ ಯಾರಾದ್ರೂ ಗಿಫ್ಟ್ ಆಗಿ ಕೊಡ್ತಾರಾ? ಐ ಡೋಂಟ್ ಬಿಲೀವ್. ನಾನೇ ಕೊಡ್ತೀನಿ. ಇಟ್ಕೊಳ್ಳಿ. ಬಟ್ ಐ ಡೋಂಟ್ ಪೇ ಡ್ಯೂಟಿ. ಅಂಡರ್ಸ್ಟ್ಯಾಂಡ್? ಮೇಡಮ್, ನೆಕ್ಲೆಸ್. ಮೇಡಮ್, ನೆಕ್ಲೆಸ್. ಯಾರಪ್ಪ ಇದು ದಾನಶೂರ ಕರ್ಣಿ? ನೆಕ್ಲೆಸ್ ಬೇಡ ಅಂತ ಹೋಗ್ತಿದ್ದಾಳೆ. ಅವ್ರು ನಮ್ ಕಲೆಕ್ಟರ್ ಮಗಳು ಸರ್. ನಮ್ ಕಲೆಕ್ಟರ್ ಮಗಳ? ಹೌದು. ಅದಕ್ಕೆ ಆಮೇಲಿಂದ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕು. ಡ್ಯಾಡಿ, 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 ಅಣ್ಣ, ಅಣ್ಣ. ಸಣ್ಣ ಮನವ್ರೆ, ಯಾವಾಗ ಬಂದಿದ್ದು ಹಾರೋಡ್ರಮ್ ಇಂದ? ಹಾರಾಡ್ರಮ್ ಅಲ್ಲ, ಅದು ಏರೋಡ್ರಮ್. ಅದೆಂತದ್ದು? ಅಲ್ಲಿ ವಿಮಾನಗಳು ಹಾರಾಡೋದು ಕುಂಟಲ್ಲವೋ, ಅದಕ್ಕೆ ಹಾರೋಡ್ರಮ್ ಬಂದದ್ದು. ತಮಗೆ ಕಂಡಪಟ್ಟ ಸೆಗೆ ಉಂಟು, ಓಡಿ ತೆಗೆದುಕೊಳ್ಳಿ. ಏನಮ್ಮ ಇದು? ಮಗಳು ಫಾರಿನಿಂದ ಬಂದಿದ್ದಾಳೆ, ಸ್ಕಾಚಿನಲ್ಲಿ ಅಭಿಷೇಕ ಮಾಡ್ತಾಳೆ ಅಂತ ನಾನಿದ್ರೆ ಮನೆಯಲ್ಲಿರೋ ಜ್ಯೂಸ್ ಮೈ ಮೇಲೆ ಚೆಲ್ಲಿ ತಣ್ಣು ಮಾಡ್ಬಿಟ್ಟಿಯಲ್ಲಮ್ಮ ನನ್ನ. ಅಯ್ಯೋ ರಾಯರೇ, ಅಲ್ಲಿ ಗುಮ್ಮಟರಿಗೆ ಮಸ್ತಕ ಅಭಿಷೇಕ, ಇಲ್ಲಿ ತಮಗೆ ಜ್ಯೂಸ್ ಅಭಿಷೇಕ. ರೀ ಭಟ್ರೆ, ಯಾಕ್ರಿ ಸುಮ್ನೆ ವಟವಟ ಅಂತೀರಾ? ಇದು ನಮ್ಮ ಚಟ. ಏನು ಮಾಡುವುದು? ನಿಮ್ಮ ಕೆಲಸ ನೋಡುವುದು. ಆಯ್ ಡ್ಯಾಡಿ, ನಾನ್ ನಿಮ್ ಮಗಳು ತಾನೆ? ಅಲ್ಲಮ್ಮ,
ಇದೀಗ ಫಾರಿನಿಂದ ಬಂದಿದ್ಯಾ, ಇದ್ದಕ್ಕಿದ್ದ ಈ ಡೌಟ್ ಯಾಕೆ ಬಂತು? ನಾನು ಊರಿಗೆ ಬರ್ತೀನಿ ಅಂತ ಕೇಬಲ್ ಮಾಡಿದ್ದೆ ತಾನೆ? ಹೌದು ಮಾಡಿದ್ದೆ. ಮತ್ತ್ಯಾಕ್ ನನ್ ರಿಸೀವ್ ಮಾಡಕ್ ಬರ್ಲಿಲ್ಲ? ನಾನೇನ್ ಮಾಡ್ಲಮ್ಮ, ಡ್ಯೂಟಿ ಮೇಲೆ ಬೇರೆ ಕಡೆ ಹೋಗಿದ್ದೆ. ಯಾಕೆ ನಿಮ್ ಅಣ್ಣ ಬಂದಿರ್ಬೇಕಲ್ಲ ಪ್ರತಾಪ್ ಕಾರ್ ತಗೊಂಡು? ಅವನೆಲ್ ಬಂದ? ಯಾರು ಬರ್ಲಿಲ್ಲ. ಕಸ್ಟಮ್ಸ್ನವ್ರ ಹತ್ರ ಎಷ್ಟು ಫಜೀತಿ ಪಟ್ಟೆ ಗೊತ್ತಾ? ಅಲ್ಲಮ್ಮ, ಅಲ್ಲಿ ಎಲ್ರು ನಿನಗ್ ಪರಿಚಯ ಇದ್ರು. ಯಾರು ನಿನಗ್ ತೊಂದರೆ ಕೊಟ್ಟವರು? ಯಾವನೋ ಒಬ್ಬ ನನ್ನ ಯಾರು ಅಂತ ಕೂಡ ವಿಚಾರಿಸದೆ ಇನ್ಸಲ್ಟ್ ಮಾಡ್ದ. ಅವನ ಹೆಸರು ವಿಚಾರಿಸ್ಕೊಂಡ್ಯಾ? ಆ ಕತ್ತೆ ಹೆಸರನ್ನ ನಾನ್ ಯಾಕೆ ವಿಚಾರಿಸಿ? ಆ ಕತ್ತೆ ಹೆಸರು ಸಂಜೀವ್ ಅಂತ ಸರ್. ಡ್ಯಾಡಿ, ಇವನೇ ನನ್ನ ಇನ್ಸಲ್ಟ್ ಮಾಡಿ ಕೆನ್ನೆಗೆರಡು ಹಾಕಿ. ನೋಡಮ್ಮ, ನನಗೆ ಹಾಕಿ ಕ್ರಿಕೆಟ್ ಬರೋಲ್ಲ. ದಯವಿಟ್ಟು ನೀನ್ ಸುಮ್ಮನೆ ಇರ್ತೀಯಾ? ಬಾ ಸಂಜೀವ್, ಕೂತ್ಕೋ. ಏನದು ಕಸ್ಟಮ್ ಆಫೀಸರ್ ಗಲಾಟೆ? ಏನಿಲ್ಲ ಸರ್, 30,000 ರೂಪಾಯಿ ನೆಕ್ಲೆಸ್ ಗಿಫ್ಟ್ ಆಗಿ ಬಂದಿದ್ದು, ಇದಕ್ಕೆ ನಾನು ಡ್ಯೂಟಿ ಕಟ್ಟಕ್ ಆಗಲ್ಲ ಅಂತ ಗಲಾಟೆ ಮಾಡಿದ್ರು. ನಾನು ಕೊಡ್ಲೇಬೇಕು ಅಂತ ಹಠ ಹಿಡ್ದೆ. ಆ ಕೋಪಕ್ಕೆ ನೆಕ್ಲೆಸ್ ನ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಸರ್. ಅಲ್ಲಮ್ಮ, ನೀನ್ ಕಲೆಕ್ಟರ್ ಮಗಳು ಅಂತ ನಿನ್ನ ಹತ್ರ ಅವ್ರು ಡ್ಯೂಟಿ ಕಲೆಕ್ಟ್ ಮಾಡದೆ ಹೋದ್ರೆ ಜನ ಏನಂದಾರು, ಕಾನೂನು ಏನನ್ನುತ್ತೆ. ಹಾಗೆಲ್ಲ ಮಾಡಬಾರ್ದಮ್ಮ, ತಪ್ಪು. ನಿಮಗ್ ಕೆಟ್ಟ ಹೆಸರು ಬರದೇ ಇರ್ಲಿ ಅಂತ ನಾನ್ ಡ್ಯೂಟಿ ಕಟ್ಬಿಟ್ಟು ತಗೊಂಡ್ಬಂದಿದ್ದೀನಿ ಸರ್. ಹಾಗೇನು? ಮಿಸ್, ತಗೊಳ್ಳಿ ನಿಮ್ ನೆಕ್ಲೆಸ್. ಮಿಸ್ಟರ್ ಸಂಜೀವ್, ಈ ಅನಿತಾ ಸ್ವಭಾವ ಇನ್ನೂ ನಿಮಗ್ ಗೊತ್ತಿಲ್ಲ. ಲೈಫ್ ನಲ್ಲಿ ಒಂದ್ಸಲ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಸತ್ರು ಆ ನೆಕ್ಲೆಸ್ ಮುಟ್ಟಲ್ಲ. ನನ್ ಗಿಫ್ಟ್ ಅಂತ ಹೇಳಿ ನಿಮ್ ಹೆಂಡತಿ ಕುತ್ತಿಗೆ ಕಟ್ಟಿ. ಅವನ ಹೆಂಡತಿಯಲ್ಲಿ ಬಂದ್ಲಮ್ಮ, ಅವನಿನ್ನೂ ಬ್ಯಾಚುಲರು. ಹಾಗಾದ್ರೆ ತಗೊಂಡ್ ಹೋಗಿ ಯಾವ್ದಾದ್ರು ನಾಯಿ ಕುತ್ತಿಗೆ ಕಟ್ಟಿ. ತಗೋಮ್ಮ ನಿನ್ ನಾಯಿ, ಹೋಗಿ ರೆಸ್ಟ್ ತಗೋ. ಏನ್ ಸರ್, ನಿಮ್ ಮಗಳ ಕಾರಣ ಇಲ್ಲೇನೋ ಕೋಪ ಮಾಡ್ಕೋತಾರೆ. ಏನ್ ಮಾಡ್ಲಿ ಸಂಜೀವ್, ಅವಳು ಹುಟ್ಟು ಗುಣನೇ ಹಾಗೆ. ಫಾರಿನ್ಗೆ ಹೋದ್ಮೇಲೆ ಯಾರು ಪರಿವರ್ತನೆ ಆಗ್ತಾಳೆ ನಾನ್ ತಿಳ್ಕೊಂಡಿದ್ದೆ. ಅವಳು ಹಾಗೆ ಬಂದಿದ್ದಾಳೆ. ಸರ್, ಅವ್ರ ಕೋಪ ಇಳಿದ್ಮೇಲೆ ನೀವೇ ಕೊಟ್ಬಿಡಿ ಸರ್. ಥ್ಯಾಂಕ್ ಯು. ಹೋಯ್ ರಾಯರೇ, ಇದು ಪಿರಿಪಿರಿ ಕೇಸು ಮಾರಾಯರೆ. ನೀವು ಮಾತ್ರ ಮುಟ್ಟಲಿಕ್ಕೆ ಹೋಗಬೇಡಿ. ಮನೆಯ ವಾತಾವರಣ ಕೆಟ್ಟು ಹೋಗುತ್ತದೆ. ಏನ್ ಮಾಡೋದು? ಇದು ನಿಮ್ ಮಗಳದ್ದೇ, ತಗೊಳ್ಳಿ. ಮಿಸ್ಟರ್ ಸಂಜೀವ್, ನಮ್ ಪಟ್ಟ ಹೇಳೋದ್ರಲ್ಲಿ ವಿಷಯ ಇದೆ, ನೀವು ದಯವಿಟ್ಟು ಸುಂದಿರಿ. ಏನದು? ಸಣ್ಣಮ್ಮನವರಲ್ಲವೇ ಇವರು ಕಿತ್ತು ಕೊಟ್ಟದ್ದು. ನೀವ್ ಯಾಕೆ ಮುಟ್ಟಲಿಕ್ಕೆ ಹೋಗಬೇಕು? ಇವರೇ ಅವರಿಗೆ ಕೊಟ್ಟು ಬಿಡಲಿ. ರಾಯರೇ, ಒಂದು ಮಾತು ಹೇಳ್ತೇನೆ. ಏನು ಅದು? ನಿಮ್ಮ ಮಗಳು ನಾಲ್ಕನೇ ಇದ್ದ ಹಾಗೆ ಮಾತಾಡಿದ್ರೆ ಸಾಕು ಬುಸು ಗುಟ್ಟುತ್ತಾರೆ. ಇವರಲ್ಲಿ ಗರುಡಮತಿ ಲಕ್ಷಣ ಕಾಣ್ಲಿಕ್ಕೆ ಉಂಟು. ಈ ಕೇಸು ಇವರಿಬ್ಬರಿಗೆ ಬಿಟ್ಟು ಬಿಡೆ. ಗರುಡನಿಗೆ ಹಾವಡಗು. ಹಾ, ಯು ಆರ್ ಕರೆಕ್ಟ್. ಮಿಸ್ಟರ್ ಸಂಜೀವ್, ಅರ್ಥವಾಯ್ತು ಸರ್. ಈ ಸರನ ನಿಮ್ ಮಗಳು ತಗೊಳಗ್ ಮಾಡ್ಬೇಕು, ಅಷ್ಟೇ ತಾನೇ? ಅಷ್ಟೇ. ನೀವು ಗ್ರೀನ್ ಸಿಗ್ನಲ್ ಕೊಟ್ರೆ ಪ್ರೊಸೀಡ್. ಕೊಟ್ಟಾಯ್ತು. ಅಣ್ಣ, 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 ಅಣ್ಣ. ಓಹೋ, ಅನಿತಾ ನೀನಾ? ನಾನೇ. ನಾನು ನಿನ್ ತಂಗಿ ಅನ್ನೋದಿನ್ನು ಜ್ಞಾಪಕ ಇದೆಯಲ್ಲ? ನಾನು ಮರ್ತರು, ನೀನ್ ನನ್ನ ಹೊಡೆದು ಜ್ಞಾಪಕಲ್ಲ. ಡ್ಯಾಡಿ ಏರ್ಪೋರ್ಟ್ ಬರಕ್ ಹೇಳಿದ್ರು, ರಿಸೀವ್ ಮಾಡಕ್ಕಂತೂ ಬರ್ಲಿಲ್ಲ. ನಾನೇ ಹುಡ್ಕೊಂಡ್ ಬಂದ್ರು. ನಗನರ್ತ ನಾಕ್ ಮಾತಾಡೋದ್ ಕಷ್ಟನಾ? ಅಬಾಬಾಬಾಬಾಬಾಬಾ, ರೇಡಿಯೋನಲ್ಲಿ ಮಾತು, ಟಿವಿನಲ್ಲಿ ಮಾತು, ಟೆಲಿಫೋನಲ್ಲಿ ಮಾತು. ಈ ಊರೇ ಮಾತಿನ ಮಯ ಆಗಿ ಕಿವಿ ಚಿಟ್ಟಿಡ್ದೋಗ್ತಿದೆ. ಅಷ್ಟೂ ಸಾಲದು ಅಂತ ನಾನು ಬೇರೆ ನಗನಗ್ತಾ ಮಾತಾಡ್ಬೇಕಾ? ನೋಡು, ನನಗೆ ಟೈಮ್ ಇಲ್ಲ. ನೀನ್ ಹೇಳ್ಬೇಕಾದನ್ನೆಲ್ಲ ಶಾರ್ಟ್ ಹ್ಯಾಂಡ್ ಹೇಳಿ ಜಾಗ ಖಾಲಿ ಮಾಡು. ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಜಾಬ್. ನಿನ್ ಹತ್ರ ಮಾತಾಡಕ್ ಬಂದಲ್ಲ, ನನ್ ಬುದ್ಧಿ ಚಪ್ಲಿಲ್ ಹೊಡ್ಕೋಬೇಕು. ಹೊಡ್ಕೋ, ಯಾರು ಬೇಡ ಅಂದ್ರು? ಅನಿತಾ, ಈಗ ಚಪ್ಪಲಿ ಹೊಡ್ಕೊಳ್ಳೋದು ಅಮೆರಿಕಾದಲ್ಲಿ ಫ್ಯಾಷನಾ? ಓ ಸ್ಟಾಪ್. ಏನಿದ್ರು ಮನೇಲಿ ಮಾತಾಡೋಣ. ಇದು ಆಫೀಸ್ ಅವರ್ಸ್. ಗೋ ಗೋ. ರೇ ಭಟ್ರೆ, ಬರುತ್ತಿದ್ದಾನೆ, ಕಾಫಿ ತಗೊಂಬನ್ರಿ. ತರುತ್ತಿದ್ದಾನೆ. ಈಗ ಕೊಡುತ್ತಿದ್ದಾನೆ, ಕೊಡುತ್ತಿದ್ದಾನೆ. ಏನ್ರಿ ಇವತ್ತು ಕಾಮೆಂಟ್ರಿ ಸಮೇತ ಕಾಫಿ ಕೊಡ್ತಾ ಇದ್ರಲ್ಲ? ಅದೇನ್ 3 ಸಾರಿ ಒತ್ತಿ ಒತ್ತಿ ಹೇಳಿದ್ರಿ? ಇದಕ್ ಮುಂಚೆ ಕೋರ್ಟಲ್ಲಿ ಇದ್ರ? ಹೌದು ಮಾರಾಯರೆ, ನಮ್ಮ ಮನೆಯ ಪಕ್ಕದಲ್ಲೇ ಕೋರ್ಟ್ ಉಂಟಲ್ಲವೋ. ಅಡಿಗೆ ಆದ ಮೇಲೆ ನನಗೇನು ಕೆಲಸ? ಅಲ್ಲಿ ಏನ್ ಮಾಡಿದ್ರು ನೋಡೋದೇ ನನ್ನ ಕೆಲಸ. ಪರವಾಗಿಲ್ಲ ರೀ, ಲಾಯರ್ ಯಾರು ಮಿಸ್ ಆದ್ರೆ ಅಲ್ಲಿ ಕಳಿಸ್ಬೋದು ನಿಮ್ಮನ್ನ. ಡ್ಯಾಡಿ, ನಾನ್ ಬೋಟ್ ಕ್ಲಬ್ ಹೋಗ್ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಸಣ್ಣಮ್ಮನವರೇ, ಬೇಗ ಬಂದು ಬಿಡಿ. ಅವಲಕ್ಕಿ ಜಗ್ಗಿ ಒಗ್ಗರಣೆ ಹಾಕಿಟ್ಟಿರುತ್ತೇನೆ. ನೀನೆ ತಿನ್ನು. ರಾಯರೇ, ಇದೇನು ನವರಾತ್ರಿ ಗೊಂಬೆ ಹಾಗೆ ಸುಮ್ಮನೆ ಕುಳಿತು ಬಿಟ್ಟಿದೆ? ನಾನೇನ್ ಮಾಡ್ಲು? ಹೊಡೆಯಿರಿ ಫೋನು. ಹೊಡೀರಿ, ಅದ್ಯಾಕೆ ನೆಟ್ಕಿರೋ ನಿಂಗೆ ಇಷ್ಟ ಇಲ್ವೇ? ಈಗ ತಾನೇ ನಾಲ್ಕನ್ನೇ ಹುತ್ತ ಬಿಟ್ಟು ಹೊರಗೆ ಹೊರಟಿದೆ ಎಂದು ಆ ಗರುಡಮುಚ್ಚೆ ಸಂಜೀವರಾಯರಿಗೆ ಒಂದು ಫೋನ್ ಹಚ್ಚಿ
ಅಲ್ವೋ ನಿನ್ನೆ ತಾನು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀನಿ, ಇವತ್ ನಾನೇ ಹಾಗೋ ಗೈಡ್ ಮಾಡೋದು. ನೀವು ಎಷ್ಟು ಕೇಸ್ಗಳನ್ನ ರೈಡ್ ಮಾಡಿದಿರಿ, ಈ ಕೇಸ್ ಗೈಡ್ ಮಾಡ್ಲಿಕ್ಕೆ ಚಿಂತೆ ಮಾಡಬಹುದಾ? ಓ ರಾಯರೇ, ಒಳ್ಳೆ ಗಂಡು ಸಿಗ್ಲಿಕ್ಕೆ ಬೇಕು ಅಂದ್ರೆ ಇದೆಲ್ಲ ಮಾಡ್ಲಿಕ್ಕೆ ಬೇಕು. ನಮ್ಮ ಕೃಷ್ಣ ಪರಮಾತ್ಮ ಎಂತದ್ದು ಮಾಡಿದ್ರು ಗೊತ್ತುಂಟಾ? ತಂಗಿಗೆ ಒಳ್ಳೆ ಗಂಡು ಸಿಗಲೆಂದು ಸುಭದ್ರೆ ಅರ್ಜುನ ಸನ್ಯಾಸಿತ್ರ ಕಳಿಸಲಿಲ್ಲವೋ? ಈಗ ನೀವು ಫೋನ್ ಮಾಡಿದ್ರೆ ಇಲ್ಲ ನಾನು ಹೊಡೆಯಲ್ಲ. ನೀನ್ ಹೊಡಿಬೇಡ, ಆ ಕೃಷ್ಣ ಪರಮಾತ್ಮನಿಂದ ನಾನೇನ್ ದೊಡ್ಡವನ, ನಾನೇ ಮಾಡ್ತೀನಿ. ಹಲೋ ಕಸ್ಟಮ್ಸ್. ಮಿಸ್ಟರ್ ಸಂಜೀವ, ನಾನೇ ಹೇಳಿ ಸರ್. ನಮ್ಮ ಅನಿತಾ ಬೋಟ್ ಕ್ಲಬ್ ಹೋಗ್ತಾ ಇದ್ದಾಳೆ. ಬೋಟ್ ಕ್ಲಬ್ಗೆ ಹೋಗ್ತಿದ್ದಾಳಾ? ಯು ಡೋಂಟ್ ವರಿ ಸರ್, ಬೋಟ್ ನಲ್ಲೇ ಕ್ಲೀನ್ ಆಗಿ ನೆಕ್ಲೆಸ್ ಹಾಕ್ಬಿಡ್ತೀನಿ. ಮುರುಕಲ್ ಬೋಟು ಬೇಕಾದಷ್ಟಿದೆ, ಒಬ್ಬ ಡ್ರೈವರು ಇಲ್ಲ. ಮೇಡಮ್ ಬನ್ನಿ ಬನ್ನಿ, ನನ್ ಬೋಟು ಟಾಪ್ ಕಂಡೀಷನ್ ಇದೆ. ಯು ನೋ ಇನ್ ಅಮೆರಿಕಾ ಬೋಟ್ ಹೇಗಿರುತ್ತೆ, ಏನ್ ಕತೆ? ಮೇಡಮ್ ಇದು ಇಂಡಿಯಾ, ಎಲ್ಲ ಹೀಗೆ ಇರುತ್ತೆ. ಈ ತಲಹರಟೆಗೇನ್ ಕಮ್ಮಿ ಇಲ್ಲ. ನಾನು ಬೋಟ್ ನಲ್ಲಿ ಕೂತ್ಕೋಬೇಕು. ಓಹೋ, ಅಮೆರಿಕಾದಲ್ಲಿ ಬೋಟ್ ಅಲ್ಲಿ ನಿಂತ್ಕೊಂಡು ಹೋಗ್ತಾರಾ? ಶಟ್ ಅಪ್, ನಾನ್ ಬೋಟ್ ತಗೊಂಡ್ ಹೋಗ್ಬೇಕು. ಈ ಬೋಟು ಬರೀ ನೀರಲ್ಲೇ ಹೋಗೋದು, ಮನೆಗ್ ತಗೊಂಡೋಕ್ ಆಗಲ್ಲ. ಐ ಸೇ ಯು ಕಮ್ ಔಟ್, ನಾನ್ ಬೋಟ್ ನಲ್ಲಿ ಹೋಗ್ಬೇಕು. ಮೇಡಮ್ ನೀವು ಬೋಟಲ್ ಹೋಗ್ಬೇಕಾದ್ರೆ ನೀವು ಬೋಟಲ್ ಕುತ್ಕೋಬೇಕು, ನಾನು ಬೋಟ್ ನ ಬಿಡ್ಬೇಕು. ಯು ನೋ ಇನ್ ಅಮೆರಿಕಾ ಹಣ ಕೊಟ್ರೆ ಮುಗಿತು, ನಾವೇ ಬೋಟ್ ನಡ್ಸ್ಕೊಂಡು ಹೋಗ್ತೀವಿ. ಅಟ್ರಾಲ್ ಸ್ಮಾಲ್ ಡರ್ಟಿ ಬೋಟ್. ಯು ನೋ ಇನ್ ಫ್ಲೋರಿಡಾದಲ್ಲಿ ಕಪ್ಪೆ ಹಿಡಿದಿರ್ಬೋದು, ಸ್ವಿಟ್ಜರ್ಲೆಂಡ್ ಅಲ್ಲಿ ತಿಮಿಂಗ್ಲ ಹಿಡಿದಿರ್ಬೋದು. ಇದು ಇಂಡಿಯಾ. ಇಲ್ಲಿ ನಾನಿದ್ರೆ ಬೋಟು, ಬೋಟ್ ಇದ್ರೆ ನಾನು. ಗಟ್ಟಿಯಾಗಿ ಕೂತ್ಕೊಳ್ಳಿ. ಮೇಡಮ್ ಇಲ್ಲಿ ಯಾರು ಬರೋ ಹಾಗೂ ಇಲ್ಲ, ನನ್ನನ್ನು ಯಾರು ಕೇಳೋರು ಇಲ್ಲ. ಈ ನೆಕ್ಲೆಸ್ ನೀವು ತಗೊಳ್ಳೇಬೇಕು. ಹೇಗಿದೆ ನನ್ನ ಬೋಟು? ಇಂಡಿಯನ್ ಬೋಟ್. ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಒಂದು ಎಂದು, ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಒಂದು ಎಂದು. ನಾಟಕ ಸುಮ್ಮನೆ ಏಕಮ್ಮ, ಇದು ಬ್ರಹ್ಮನು ಹಾಕಿದ ಗಂಟಮ್ಮ. ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಒಂದು ಎಂದು. ನಾಟಕ ಸುಮ್ಮನೆ ಏಕಮ್ಮ, ಇದು ಬ್ರಹ್ಮನು ಹಾಕಿದ ಗಂಟಮ್ಮ. ವರದಕ್ಷಿಣೆಯು ಬೇಡಮ್ಮ, ಈ ಮತಿಗೆ ಹೊರರು ಯಾರು? ಸೂಟು ಮೂಟು ಬೇಡಮ್ಮ, ಸ್ಕೂಟರು ಕಾರು ಏನೆಂದು ಕೇಳಲು ನನ್ನ ನಂಬಮ್ಮ. ಒಪ್ಪಿದೆ ನಿನ್ನ ಎಂದು ಮಾತಂದ ಹೇಳಮ್ಮ, ಒಪ್ಪಿದೆ ನಿನ್ನ ಎಂದು ಮಾತಂದ ಹೇಳಮ್ಮ. ಕೈಯನ್ನು ಮುಗಿದೆ ಮುದ್ದಿನ ಗಿಣಿಯೇ, ತೋಳಲ್ಲಿ ಅಪ್ಪುಗ ಪ್ರೇಮದ ಮಣಿಯೇ. ಒಪ್ಪಿದೆ ನಿನ್ನ ಎಂದು ಮಾತಂದ ಹೇಳಮ್ಮ, ಪ್ಲೀಸ್ ಒಪ್ಪಿದೆ ನಿನ್ನ ಎಂದು ಮಾತಂದ ಹೇಳಮ್ಮ. ಹೇಳಲ್ಲ. ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಒಂದು ಎಂದು. ನಾಟಕ ಸುಮ್ಮನೆ ಏಕಮ್ಮ, ಇದು ಬ್ರಹ್ಮನು ಹಾಕಿದ ಗಂಟಮ್ಮ.
ನಾನೇ ಸೀರೆ ಉಡಿಸುವೆನು ಇವನು ಯಾರು ಮಾಡದ ಸೇವೆಯನ್ನು ದಿನವೂ ನಿನಗೆ ಮಾಡುವೆನು ಚಿನ್ನದ ಹಾರವನ್ನು ತೆಗೆದುಕೋಬೇಡುವೆನು ಚಿನ್ನದ ಹಾರವನ್ನು ತೆಗೆದುಕೋಬೇಡುವೆನು ಹತ್ತಿರ ಬರಲಿ ಸಂಪಿಗೆ ಹೂವೆ ಒಪ್ಪಿಗೆ ತಾನೇ ನನ್ನ ಚೆಲುವೆ ಚಿನ್ನದ ಹಾರವನ್ನು ತೆಗೆದುಕೋಬೇಡುವೆನು ಚಿನ್ನದ ಹಾರವನ್ನು ತೆಗೆದುಕೋಬೇಡುವೆನು ದೇವರು ಹೇಳಿದ ಕನಸಲ್ಲಿ ಬಂದು ನಾನು ನೀನು ಒಂದು ಎಂದು ನಾಟಕ ಸುಮ್ಮನೆ ಏಕಮ್ಮ ಎಂದು ಬ್ರಹ್ಮನು ಹಾಕಿದ ಗಂಟಮ್ಮ ನೋಡಮ್ಮ ಅನಿತಾ, ಇಟ್ ಮಸ್ಟ್ ಬಿ ಎ ಚಾನ್ಸ್. ಅವನು ಬೋಟ್ ಕ್ಲಬ್ ಹೋಗಿದ್ದಾನೆ, ಅದೇ ಸಮಯ ಸರಿಯಾಗಿ ನೀನು ಅಲ್ಲಿ ಹೋಗಿದೀಯಾ. ನಿಯರ್ ಕೋಇನ್ಸಿಡೆನ್ಸ್, ದಟ್ಸ್ ಆಲ್. ನಾನ್ ಝೂಗ್ ಹೋದೆ, ಪಕ್ಕದಲ್ಲಿ ಅವ್ನು ನಿಂತಿದ್ದ. ಫಿಲ್ಮ್ ಹೋದೆ, ಬೆನ್ ಹಿಂದೆ ಕೂತಿದ್ದ. ಪಾರ್ಕ್ ಹೋದೆ, ಹಿ ವಾಸ್ ಹ್ಯಾಂಗಿಂಗ್ ಲೈಕ್ ಎ ಮಂಕಿ. ಇದೆಲ್ಲ ಕೋಇನ್ಸಿಡೆನ್ಸ್? ಹೌದಾ? ನನಗ್ ಗೊತ್ತು, ಯಾವನೋ ರಾಸ್ಕಲ್ ಸ್ಕೌಂಡ್ರಲ್ ಅವನಿಗೆ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ನೋಡಮ್ಮ, ಹೀಗೆಲ್ಲ ಗುರುತು ಪರಿಚಯ ಇಲ್ದವ್ರನ್ನ ರಾಸ್ಕಲ್ ಸ್ಕೌಂಡ್ ಅಂತ ಬೈಬಾರ್ದು, ಬಹಳ ದೊಡ್ಡ ತಪ್ಪಾಗುತ್ತೆ. ನಿಮ್ಮನ್ನ ಬೈದ್ಲು, ಆ ಇನ್ಫಾರ್ಮೇಶನ್ ಕೊಡ್ತಾರೋ ಮುಟ್ಟಾಳನ್ ಬೈದಿದ್ದು, ನೀವ್ಯಾಕೆ ಕೊರಿ ಮಾಡ್ಕೊಳ್ತೀರಾ? ಹಾಗಲ್ಲಯ್ಯ, ಎವಿಡೆನ್ಸ್ ಇಲ್ದ ಒಬ್ಬನ ರಾಸ್ಕಲ್ ಸ್ಕೌಂಡ್ ಅಂತ ಬೈ ಕೊಡದೆ. ಐ ಫೀಲ್ ಇಟ್ ಐಸೆ. ಹೌದು ಬಿಡಮ್ಮ, ನೀನು ಊಟ ಮಾಡು, ಊಟ ಮಾಡು. ನನಗಂತೂ ನಿನ್ ಬಿಟ್ಟಿರೋಕೆ ಒಂದ್ ನಿಮಿಷ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ನೀವೇ ಬಂದು ನಮ್ಮ ಅಣ್ಣನ ಹತ್ರ ಮದ್ವೆ ವಿಷಯ ಮಾತಾಡಿ ಅಂತ. ನಿಮ್ಮ ಅಣ್ಣನ ಸಂಜೀವಾದ ಪರವಾಗಿಲ್ಲ, ನಿಮ್ ದೊಡ್ಡಣ್ಣ ಜಡ್ಜು, ಅವ್ರ ಎದುರಿಗೆ ಧೈರ್ಯ ಬರುದಿಲ್ಲ. ಮದುವೆ ಆದ ಹನಿಮೂನ್ಗೆ ಊಟಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ. ನಾವಿಬ್ರೇ ಹೋಗೋದಾ? ಹನಿಮೂನ್ ಇಬ್ಬರಲ್ದೆ ಮೂವರ ಹೋಗ್ತಾರೆ. ಹೋಗುವಾಗ ನಾವಿಬ್ರೇ ಹೋಗೋಣ, ಬರುವಾಗ ಮಾತ್ರ ಮೂವರ ಬರೋಣ. ಲೈಸೆನ್ಸ್ ತಗೊಂಡು ಲವ್ ಮಾಡೋದ್ರಿಂದ ಕದ್ ಲವ್ ಮಾಡೋದ್ರಲ್ಲೇ ಸುಖ ಇರೋದು ನೋಡು. ನಾನಾ ನೀವಿಬ್ರು ಊಟಿಗೆ ಹೊಟ್ಟಿ ನೋಡಿ, ಆವಾಗಲೇ ಬಂದೆ. ತೆಗಿಯ ಆಟೋ. ಯಾಕೆ? ಅದ್ರಲ್ಲಿ ಚಿಳ್ಳೆ ಹೋಯ್ತು, ತೆಗಿಯೋ. ಏನಾಯ್ತು? ಜಿಲ್ಲೆ ಓಡಿಸ್ತೀವಿ ಅಂತ ಒಳ್ಳೆ ಹಾವು ಬರ್ದಂಗ್ ಬಿಡ್ದಲ್ಲೋ. ನನಗೆ ಹಾವು ಅಂದ್ರೆ ತುಂಬಾ ಪ್ರೀತಿಯಮ್ಮ. ಪ್ರೀತಿ? ಇದಾ ಪ್ರೀತಿ? ನೀನ್ ಯಾರಾದ್ರೂ ಲವ್ ಮಾಡಿದ್ರೆ ದೇವರೇ ಗತಿ. ಒಳ್ಳೆ ಮೃದಂಗ ಬಾರಿಸ್ದಂಗ್ ಬಾರಿಸ್ದಲ್ಲೋ. ನಾನ್ ಮೃದಂಗ ಬಾರಿಸೋದ್ರಲ್ಲಿ ಎಕ್ಸ್ಪರ್ಟ್ ಕಣ. ಅದಿರ್ಲಿ, ಅಣ್ಣ ಅದಕ್ಕೆ ಮನೇಲಿಲ್ವಾ? ಅವರು ಸ್ನೇಹಿತರ ಮದ್ವೆಗೆ ಹೋಗಿದ್ದಾರೆ. ಓ, ಅವ್ರ ಮದುವೆಗೆ ಹೋಗಿದ್ದಾರೆ ಅಂತ ನೀವಿಬ್ರು ಹನಿಮೂನ್ ಡಿಸ್ಕಷನ್? ತೆಗಿಯೋದನ ಸತ್ತು ತೆಗಿಯಲ್ಲ. ಸುಶಿ ಎಷ್ಟೇ ಆದ್ ನನ್ ತಂಗಿಯಮ್ಮ, ನನ್ ಕಂಡ್ರೆ ಪ್ರೀತಿ ಜಾಸ್ತಿ ಅಲ್ಲ ಸುಶಿ? ಹಾಗೇನಿಲ್ಲ, ನನಗಿಬ್ರು ಮೇಲೆ ಸಮ್ನಾದ್ ಪ್ರೀತಿ. ಅಣ್ಣ ಅದಕ್ಕೆ ಅಲ್ಲಮ್ಮ, ಇಲ್ಲ ಇದು ಕಸ್ಟಮ್ಸ್ ಅಮ್ಮ. ಇದು ಮದ್ವೆಗೆ? ಇದು ಸ್ಪೆಷಲ್ ಕೇಸ್ ಅಮ್ಮ, ನಿನಗೆ ಗೊತ್ತಾಗಲ್ಲ ಸುಮ್ನೆರಮ್ಮ. ಅಣ್ಣ ತೊದಲ್ತಾ ಇದೀಯಾ? ನಂಗ್ ಗೊತ್ತು ಇದು ಯಾರಿಗೆ ಅಂತ. ಓ ಅಣ್ಣಾತ್ಗೆ ಸುಶೀಲಾ, ಗಂಟೆ 12 ಆಯ್ತು, ಹೋಗ್ ಮಲ್ಕೋ. ಇನ್ನೆರಡು ಪೇಜ್ ಇದೆಯಣ್ಣ, ಮುಗಿಸ್ಬಿಟ್ಟು ಮಲ್ಕೋತೀನಿ. ನೀನು ನನ್ನ ಹಾಗೆ ನಿದ್ದೆಗೆಟ್ರೆ ನಿನ್ ಹೆಲ್ತ್ ಏನಾಗುತ್ತೆ? ಹೋಗ್ ಮಲ್ಕೋ. ವಿದ್ಯಾ ತುರಾಣ ನಾ ಸುಖಾಹ ನಾ ನಿದ್ರಾಹ. ನೀನೇ ಎಷ್ಟೋ ಸತಿ ಹೇಳಿದೀಯಾ, ಕಲಿಬೇಕು ಅನ್ನೋ ಆಸಕ್ತಿ ಇರುವಾಗ ನಿದ್ರೆ ಅಂತ ಸೋಂಬೇರಿತನ ಪಟ್ಕೊಳಕಾಗತ್ತಾ? ಇದರಲ್ಲಿ ನೀನ್ ಕಲಿಯುವಂತದ್ದೇನಿದೆಯಮ್ಮ? ಯಾಕಿಲ್ಲ? ನ್ಯಾಯ ಅಂದ್ರೇನು, ತೀರ್ಪು ಅಂದ್ರೇನು, ಯಾವ ರೀತಿ ನ್ಯಾಯನ ಒರೆ ಹಚ್ಚಬೇಕು, ಯಾವ ರೀತಿ ಸತ್ಯನ ಕಂಡು ಹಿಡಿಬೇಕು, ಇದನ್ನೆಲ್ಲ ನಿನ್ ಜಡ್ಜ್ಮೆಂಟ್ ನೋಡ್ತಾ ನೋಡ್ತಾ ಅರ್ಥ ಮಾಡ್ಕೋತಿದ್ದೀನಣ್ಣ. ಹೇಳ್ಬೇಕು ಅಂದ್ರೆ ನಾನ್ ಕಾಲೇಜ್ನಲ್ಲಿ ಕಲಿತಾ ಇರೋದನ್ನ ನಿನ್ ಜೊತೆ ಕೆಲಸ ಮಾಡ್ತಾ ಕಲಿತಾ ಇದ್ದೀನಿ. ಗರಂ ಗರಂ ಚಾಯ ರೆಡಿ. ಇದೇನಯ್ಯ ಕಸ್ಟಮರ್ ಕೈ ಅಣ್ಣ, ನಾವೆಲ್ಲ ವೇಷನ ಹಾಕ್ಬೇಕಾಗತ್ತೆ. ಅವಳಲ್ಲಿ
ನಿಮ್ಮವರು ನಿದ್ದೆ ಮಾಡ್ತಾ ಇದ್ದಾರೆ. ಟೀ ಮಾಡೋದನ್ನ ಮರ್ತು ಬಿಟ್ಟು ನಿದ್ದೆ ಮಾಡ್ಬಿಟ್ಲು. ಸುಮ್ನೆ ಅಣ್ಣ, ಅದಕ್ಕೆ ಬೆಳಗ್ಗೆ ದುಡ್ದು ಸುಸ್ತಾಗಿರ್ತಾರೆ. ರಾತ್ರಿ ಟೀನು ಅವರೇ ಮಾಡ್ಕೊಡ್ಬೇಕಾ? ನಿನಗೇನು ಲಾ ಪುಸ್ತಕ ಕೈ ಸಿಕ್ಬಿಟ್ರೆ ಗೊತ್ತೋಗೋದೇ ಗೊತ್ತಾಗೋದಿಲ್ಲ. ಇವತ್ತೊಂದಿನ ನಿನ್ ತಮ್ಮ ಮಾಡಿ ಟೀ ಕುಡಿದ್ರೆ ನಿನ್ನ ಆರೋಗ್ಯ ಖಂಡಿತ ಕೆಡೋದಿಲ್ಲ. ಕುಡಿ. ಹೌದೌದು, ಕುಡಿದ್ಮೇಲೆ ತಾನೇ ಗೊತ್ತಾಗೋದು ಅದ್ರ ಹಣೆ ಬರಹ. ಏನ ನನ್ ಟೀ ಅಂದ್ರೆ ಅಷ್ಟು ಕೆಟ್ಟಾಗಿರುತ್ತೆ ಅಂತ ತಿಳ್ಕೊಂಡಿದ್ಯಾ? ಕುಡಿದ್ ನೋಡು, ಒಳ್ಳೆ ಅಮೃತ ಇದ್ದಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆಯೇ? ಹಾ, ಬಾ ದಾರಿಗೆ. ಖಂಡಿತ ಇದು ನೀನ್ ಮಾಡಿದ್ದಲ್ಲ, ಇದು ಸಾವಿತ್ರಿನೇ ಮಾಡಿದ್ದು. ಟೀ ಕಪ್ ಮೇಲೆ ಸಾವಿತ್ರಿ ಮಾಡಿದ್ದು ಅಂತ ಬರ್ತಿದ್ಯಾ? ಟೀ ಚೆನ್ನಾಗಿದ್ರೆ ನಿನ್ನ ಹೆಂಡತಿ ಮಾಡಿದ್ದು, ಚೆನ್ನಾಗಿಲ್ಲ ಅಂದ್ರೆ ನಿನ್ ತಮ್ಮ ಮಾಡಿದ್ದು ಅಂತ. ಯಾಕೆ ಕುಕ್ಕೋತ್ಯಾ? ನನ್ನ ಹೆಂಡತಿ ಕೈ ರುಚಿ ನನಗೆ ಗೊತ್ತಿಲ್ವೇನ? ಸಂಜೀವು, ನೀನ್ ಏನೇ ಮಾಡಿದ್ರು ಅವ್ರಿಗೆ ಮಾತ್ರ ಮೋಸ ಮಾಡಕ್ ಆಗಲ್ಲ. ಅದ್ಕೆ ನಾವು ಕಸ್ಟಮ್ಸ್ನವರು, ನಮ್ಮ ಹತ್ರ ಚಾಲೆಂಜ್ ಮಾಡ್ಬೇಡಿ. ಓ, ನಾಳೆ ಬೆಳಗ್ಗೆ ಬೆಡ್ ಕಾಫಿನ ನಾನೇ ಮಾಡ್ತೀನಿ. ರುಚಿ ನೋಡಿ ಯಾರು ಮಾಡಿದ್ದು ಅಂತ ಕಂಡಿಡಿಲಿ ನಿಮ್ಮವ್ರು. ಅದಕ್ಕೆ ಬೆಳಗ್ಗೆ ನಾನ್ ಮಾತ್ರ ಕಾಫಿ ಕುಡಿಯೋಣ. ಯುವರ್ ಆನರ್, ನಾನು ಅರ್ಧ ರಾತ್ರಿಲಿ ನಿದ್ದೆಗೆಟ್ಟು ಟೀ ತಗೊಂಡ್ಬಂದಿದ್ದ ಕಾರಣ ಏನಂತ ಗೊತ್ತಾ? ಯಾಕೋ ಈ ಸುಶೀಲಾ ಅನ್ನೋ ತರಣಿಗೆ ಒಂದೆರಡು ಪ್ರಶ್ನೆ ಕೇಳಬೇಕಾಗಿದೆ. ಅದಕ್ಕೆ ನಿನ್ನ ಅನುಮತಿ ನನಗೆ ಬೇಕಾಗಿದೆ. ಅದೇನ್ ತರಲೆ ಬಗಳ ಮಧ್ಯರಾತ್ರಿಲಿ? ಅಣ್ಣ, ನೀನೊಬ್ಬ ಜಡ್ಜು, ನಿನ್ ಜಡ್ಜ್ಮೆಂಟ್ ಏನಿದ್ರು ಕೊನೆಯಲ್ಲಿ. ಮೊದಲು ನನ್ನ ಆರ್ಗ್ಯುಮೆಂಟ್ಸ್. ಕ್ಯಾನ್ ಐ ಪ್ರೊಸೀಡ್ ಯುವರ್ ಆನರ್? ನಾವು ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ಹೆಸರೇನು? ಸುಶೀಲಾ. ನಿಮಗೂ ಆ ಪ್ರಭುನ ಇನ್ಸ್ಪೆಕ್ಟರ್ಗೂ ಏನು ಸಂಬಂಧ? ಏನು ಸಂಬಂಧ ಅಂದೆ? ಅವರು ನಮ್ಮನೆ ಫ್ರೆಂಡ್. ಪ್ರಭುನವ್ರು ಯಾರು ನನ್ನ ಕಂಡಿಲ್ವಲ್ಲ? ನೀನ್ ಒಬ್ಬನೇ ನನಗಣ್ಣ, ಇವನೊಬ್ಬ ಇದ್ದಾನಲ್ಲ ಗಾಂಡ್ಗ. ಶಟ್. ಇದು ಕೋರ್ಟು, ಅಲ್ಲೊಬ್ರು ಜಡ್ಜ್ ಕೂತಿದ್ದಾರೆ, ವಿಟ್ನೆಸ್ ಕೂತಿದೆ, ನಾನೊಬ್ಬ ಕ್ರಿಮಿನಲ್ ಲಾಯರ್, ನೀನೊಬ್ಳು ಅಪರಾಧಿ. ಯು ಮಸ್ಟ್ ಮೇಂಟೈನ್ ದ ಕೋರ್ಟ್ ಡಿಸಿಪ್ಲಿನ್. ಆಮ್ ಐ ಕರೆಕ್ಟ್ ಯುವರ್ ಆನರ್? ಎಸ್, ಯು ಆರ್ ಕರೆಕ್ಟ್. ಥ್ಯಾಂಕ್ ಯು. ಪ್ರಭು ನಿಮ್ಮ ಅಣ್ಣನ ಫ್ರೆಂಡ್ ಆದ್ಮೇಲೆ ಅವನ ಜೊತೆಲಿ ಸಲಿಗೆಯಿಂದಿರ್ಬೇಕು. ಅದನ್ನ ಬಿಟ್ಟು ಯಾರು ಮನೇಲಿ ಇಲ್ದಿರ್ಬೇಕಾದ್ರೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಯಾಕೆ ಕಿಸ ಅಂತ ನಗಬೇಕು? ಸುಳ್ಳು. ಎಲ್ಲ ಸುಳ್ಳ? ನಾನ್ ನಿಮ್ಮ ಅಣ್ಣ. ಐ ಆಮ್ ಸಾರಿ ಯುವರ್ ಆನರ್, ನಾನೊಬ್ಬ ಕ್ರಿಮಿನಲ್ ಲಾಯರ್. ನಾನೇ ನನ್ನ ಕಣ್ಣಾರ ನೋಡಿದೀನಿ. ಇವರಿಬ್ರು ರೋಮಿಯೋ ಜೂಲಿಯಟ್ ತರ ಲವ್ ಪೋಸ್ ಕೊಡ್ತಾ ಇದ್ರು. ಯುವರ್ ಆನರ್, ಪ್ರಭು ಜೊತೆ ಬೆಳೆದ ಸಲಿಗೆ ಈಗ ಪ್ರಣಯಕ್ಕೆ ತಿರುಗಿದೆ. ಈ ಹೆಣ್ಣು ಗೌರವಸ್ಥರಾದ ಅಣ್ಣ ಅದಕ್ಕೆ ಕಣ್ಣಿಗೆ ಮಣ್ಣೆರ್ಚಿ ಮನೇಲಿ ಲವ್ ಡ್ಯೂಯೆಟ್ ಹಾಡೋದಕ್ಕಿಂತ ಮುಂಚೆ ಈ ಅಪರಾಧಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಬೇಡ್ಕೋತಾ ಇದ್ದೀನಿ ಯುವರ್ ಆನರ್. ನಮ್ ಸುಶೀಲಾ ಅಂತ ಕೆಟ್ಟ ಹುಡುಗಿ ಅಂತ ತಿಳ್ಕೊಂಡಿದ್ಯಾ? ಅವಳು ನನ್ನ ಹತ್ರ ಎಲ್ಲ ಹೇಳಿದಾಳೆ. ನಾನೇ ಸರಿಯಾದ ಸಮಯ ನೋಡ್ಕೊಂಡು ಎಲ್ಲ ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ ಅಂದ್ರೆ ಹೇಳ್ಬೇಕು ಅಂತ ಇದ್ದೆ ಯುವರ್ ಆನರ್. ಯುವರ್ ಆನರ್, ಮತ್ತೊಂದು ಅಪರಾಧಿ. ಯುವರ್ ಆನರ್, ನಂದು ಒಂದ್ ಕೇಸ್. ನಿಂದು ಒಂದ್ ಕೇಸ? ಈ ತರುಣ ಒಂದು ನೆಕ್ಲೆಸ್ ತಂದಿಟ್ಕೊಂಡಿದ್ದಾನೆ. ಅಣ್ಣ ಅಣ್ಣ, ಆ ನೆಕ್ಲೆಸ್ ನಿನಗೋಸ್ಕರ ತಂದಿದ್ದೆ ಅಣ್ಣ. ಅಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು. ನೆಕ್ಲೆಸ್ ಅಂದ್ಮೇಲೆ ಹೆಂಗಸರಿಗೋಸ್ಕರ ತಾನೇ ತರೋದು. ಅದ್ ನನಗೆ ಗೊತ್ತಿಲ್ವೇ? ಅತ್ತಿಗೆಗ ಅಂದ್ರೆ ಅಲ್ಲ ಅಂತಾನೆ, ತಂಗಿಗ ಅಂದ್ರೆ ಇಲ್ಲ ಅಂತಾನೆ. ಮತ್ತೆ ಯಾರಿಗೆ ತಂದಿರೋದು? ಅದು ನನಗೆ ಗೊತ್ತಿಲ್ಲ ಯುವರ್ ಆನರ್. ಯುವರ್ ಆನರ್, ಈ ಕೇಸ್ ನೀವೇ ಬಾಯ್ಬಿಡಿಸ್ಬೇಕು. ಊರಿನಲ್ಲಿ ನಡೆಯೋ ರಾದ್ಧಾಂತನೆಲ್ಲ ತೀರ್ಮಾನ ಮಾಡಿ ತೀರ್ಪು ಕೊಡೋ ನಾನು, ನನ್ನ ಮನೇಲಿ ನಡೆಯೋ ರಾಮಾಯಣ ನನಗೆ ಗೊತ್ತಾಗ್ಲಿಲ್ವಲ್ಲ. ಜಸ್ಟ್ ಅ ಮಿನಿಟ್. ಹಾ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತೀನಿ. ಯುವರ್ ಆನರ್, ಎಸ್. ಈ ಕೇಸನ್ನ ಏನ್ ಮಾಡೋಣ? ಅರ್ಧ ರಾತ್ರಿ ಆಯ್ತು, ಬಂದ್ ಮಲ್ಕೊಳ್ಳಿ. ಬೆಳಗ್ಗೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಆಯ್ತು. ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ. ಸೆಷನ್ಸ್ ಕೋರ್ಟು, ಸುಪ್ರೀಂ ಕೋರ್ಟು ಎರಡು ಬೆಡ್ರೂಮ್ ಹೊರಟಾಯ್ತು. ಇವಾಗ ನಮ್ಮಿಬ್ರ ಕೇಸಿನ ಗತಿ ಏನು? ನಮ್ಮಿಬ್ರು ಕೇಸು ಸೂಟ್ ಕೇಸ್. ಡ್ಯಾಡಿ, ಏನಮ್ಮ? ನಿನ್ ಜೊತೆ ಪಾರ್ಟಿಗೆ ಬರಕ್ ಆಗಲ್ಲ. ಯಾಕೆ? ನನ್ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ತಾ ಇದೀನಿ. ಎಲ್ಲಿ ಹೋಗ್ತೀರಿ? ಡ್ಯಾಡಿ, ಈ ಮನೆ ಗೋಡೆಗೂ ಕಿವಿ ಇದೆ. ಇರು ಬಂದೆ, ಇರು. ಇಲ್ಲಿಗೆ ಅಂತ ನಾನು ತಿಳ್ಕೊಳ್ಳ. ಲೈನ್ ಕೊಡೋ ಪಾಯಿಂಟ್ ಏನು ಅಂತ ಗೊತ್ತಾಗ್ಬಿಡ್ತು. ಹೋಗು, ನಿನ್ ಕಂಟ್ರೋಲ್ ಆಗಲ್ಲ. ಡ್ಯಾಡಿ, ನಂದಿ ಹಿಲ್ಸ್ ಹೋಗ್ತಿದ್ದೀನಿ. ನಂದಿ ಹಿಲ್ಸ್ ಹೋಗ್ತಿದ್ದೀರಾ? ಓಕೆ ಓಕೆ, ಹ್ಯಾಪಿ ಜರ್ನಿ. ಬರ್ತೀನಿ. ಅಲ್ಲ ಕಸ್ಟಮ್ಸ್, ನಮ್ಮ ಅನಿತಾ ನಂದಿ ಹಿಲ್ಸ್ ಹೋಗ್ತಿದ್ದಾಳೆ. ಏನೇ ಅನಿತಾ, ಇವತ್ತು ನಿನ್ ಹೀರೋ ಇಲ್ಲಿಗೂ ಫಾಲೋ ಮಾಡ್ಕೊಂಡ್ ಬಂದ್ರೆ ಏನೇ ಮಾಡ್ತೀಯಾ?
ಅವನ್ ಬರೋ ಹಾಗೆ ಇಲ್ಲ. ಅದು ಹೇಗೆ ಹೇಳ್ತೀಯಾ? ನಮ್ಮ ಅಪ್ಪನ್ ಕೂಡ ನಂದಿ ಹಿಲ್ಸ್ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಸ್ಪೆಷಲ್ ವಿಗೋನು ಫಸ್ಟ್ ಸ್ಪೆಷಲ್ ಓಕೆ ಓಕೆ ಕ್ಯಾಸೆಟ್ಗೋಸ್ಕರ ಮನೆ ಎಲ್ಲ ಹುಡುಕ್ತಾ ಇದ್ರೆ ನೀವಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ? ಇವತ್ತು ಸಂಡೇ ಹಾಲಿಡೇ ಅಂತ ಹಾಡು ಕೇಳ್ಕೊಂಡು ಆನಂದವಾಗಿದ್ದೆ. ನನ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟೆ. ಹೋಗಮ್ಮ. ಓಹೋ, ಮೂಡ್ ಬರ್ಬೇಕು. Yes. ಇರು ಡ್ಯಾಡಿ, ಇದನ್ ಕೇಳು, ಒಳ್ಳೆ ಮೂಡ್ ಬರುತ್ತೆ. ಹೌದಾ? ವೆರಿ ಗುಡ್. ಬಾಯ್ ಡ್ಯಾಡಿ. ಥ್ಯಾಂಕ್ ಯು. ಬಟ್ಟ ಗೆಟ್ ರೆಡಿ. ಅನಿತಾ ನೆಕ್ಲೆಸ್. ನೀವೇನ್ ಮನುಷ್ಯರೋ ಪಿಶಾಚಿನ? ಅನಿತಾ, ನಾನೊಬ್ಬ ಪ್ರೇಮ ಪಿಶಾಚಿ. ನೋಡು, ನನ್ ಲವ್ ಸಕ್ಸಸ್ ಆಗ ತನಕ ನಿನ್ನ ನಾನ್ ಬಿಡಲ್ಲ. ನನಗೆ ನಿಮ್ ಲವ್ ನಲ್ಲಿ ನಂಬಿಕೆ ಇಲ್ಲ. ಹಾಗನ್ಬೇಡ ಅನಿತಾ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಇವ್ರುಗಳ ಪ್ರೇಮ ಎಷ್ಟು ಸ್ಟ್ರಾಂಗ್ ಆಗಿತ್ತು, ನನ್ ಪ್ರೇಮನೂ ಅಷ್ಟೇ ಸ್ಟ್ರಾಂಗ್. ನೋಡು, ನಿನ್ ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಹಾಗಾದ್ರೆ ನಾನೊಂದ್ ಕೆಲಸ ಹೇಳ್ತೀನಿ, ಮಾಡ್ತೀರಾ? ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಅಲ್ಲಿಂದ ಕಣ್ ಮುಚ್ಕೊಂಡು ಕೆಳಗ್ ಬಿಡಿ. ಬೀಳ್ತೀನಿ ಅನಿತಾ. ಅಯ್ಯೋ, ಇಷ್ಟೇನಾ ನಿಮ್ ಪ್ರೇಮ ಸ್ಟ್ರೆಂತು? ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಿ. ಅನಿತಾ ನೋಡು, ಮಾಡ್ತೀನಿ. ಆದ್ರೆ ಇಲ್ಲಿಂದ ಬಿದ್ರೆ ನನ್ ಪ್ರಾಣನೇ ಹೊರಟೋಗುತ್ತೆ. ಆಮೇಲೆ ನಮ್ ಪ್ರೇಮದ ಗತಿ ಏನು ಅನಿತಾ? ನೀವೇ ಹೇಳ್ತಿದ್ರಲ್ಲ, 7 ಜನ್ಮದ ಸಂಬಂಧ ಅಂತ. ಮುಂದಿನ ಜನ್ಮದಲ್ಲಿ ಅದನ್ನ ಪಡಿಬಹುದು. ಅನಿತಾ, ಅನಿತಾ, ಏನ್ ಮಾಡ್ತಾ ಇದ್ದೆ ಅನಿತಾ? ಹೇಗೆ? ಅಯ್ಯೋ ಅನಿತಾ, ಅಯ್ಯೋ ನನ್ ಗಾಡಿ. ಅನಿತಾ, ಏನ್ ಡ್ಯಾಡಿ? ವಿಷಯ ಗೊತ್ತೇನಮ್ಮ? ಏನು? ಸಂಜೀವ್ ಆಕ್ಸಿಡೆಂಟ್ ಆಗೋಯ್ತಲ್ಲ, ಅವನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಡಾಕ್ಟರ್ ಬದುಕಲ್ಲ ಅನ್ಬಿಟ್ರು. ಮನಸ್ಸೇ ಸರಿ. Oh my God. ಈಗ ಅವರೆಲ್ಲಿದ್ದಾರೆ ಡ್ಯಾಡಿ? ಮನೇಲೇ ಇದಾನಮ್ಮ, ಇದೀಗ ನೋಡ್ಕೊಂಬಂದ. ಲೋ ಬಟ್ಟ, ಬಟ್ಟ ಬರುತ್ತಿದ್ದಾನೆ ರಾಯರೇ. ನಿನ್ ಐಡಿಯಾ ಸಕ್ಸಸ್ ಕಣೋ. ಅಮ್ಮ ಬಾ. ಈಗ ತಾನೇ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಜ್ಞಾನನೇ ಇಲ್ಲೇ ಮಲಗಿದ್ದಾನೆ. ಅವನು ಉಳಿಯೋದು ಬಿಡೋದು ಇನ್ನು 1 ಗಂಟೆ ಮೇಲೆ ಹೇಳಕ್ಕಾಗತ್ತೆ ಅಂತ ಡಾಕ್ಟರ್ ಹೋಗಿದ್ದಾರಮ್ಮ. ಬೆಳಗ್ಗೆಯಿಂದ ಅನಿತಾ ನೆಕ್ಲೆಸ್ ನೆಕ್ಲೆಸ್ ಅನಿತಾ ಅಂತ ಕನ್ವರಿಸ್ತಾ ಇದ್ದಾನೆ. ಅನಿತಾ ನೆಕ್ಲೆಸ್. ನೋಡಮ್ಮ, ನಿಂಗನಿ ಕೇಳಿ ಅವನಿಗೆ ಜ್ಞಾನ ಬಂದ ಹಾಗಿದೆ. ಅವನು ಉಳಿಸೋದು ಬಿಡೋದು ನಿನ್ ಕೈಯಲ್ಲಿ ಇದೆ ಅಮ್ಮ, ನಿನ್ ಕೈಯಲ್ಲಿ ಇದೆ. ಬಾರ ಸುಶೀಲ, ಬರ್ತೀನಮ್ಮ. ನೆಕ್ಲೆಸ್. ಸಂಜೀವ್,
ನಾನ್ ಬಂದಿದ್ದೀನಿ. ಅನಿತಾ ಯಮ ನನ್ ಪ್ರಾಣ ತಗೊಳಕ್ ಬಂದಿದ್ಯಾ? ನಾನು ಯಮ ಅಂದ ಸಂಜೀವ್. ಅನಿತಾ ಸುಳ್ಳು. ನೀನೇ ಯಮ, ನೀನೇ ಯಮ. ಅಮ್ಮ ಅಮ್ಮ, ಯಾರು? ನಾನು ಅನಿತಾ. ನಿನ್ಯಾರು ಕರೆದಿದ್ದು? ಸ್ವರ್ಗದಲ್ಲಿರೋ ನಮ್ಮ ಅಮ್ಮನ್ ಕರಿತಾ ಇದ್ದೀನಿ. ಅಮ್ಮ ನೋಡು, ನೀನಿರೋ ಸ್ಥಳದಲ್ಲಿ ನನಗೊಂದು ಸೀಟ್ ರಿಸರ್ವ್ ಮಾಡಿಸ್ಬಿಡಮ್ಮ. ಹಾಗನ್ಬೇಡಿ ಅಮ್ಮ ಅಮ್ಮ, ಸಂಜೀವ್. ನೋವು, ತುಂಬಾ ನೋವು. ನನ್ನ ಎದೆಯಲ್ಲಿ 108 ನೋವು. ಬೇಡ, ನೀ ತಿಕ್ಬೇಡ, ನೀ ತಿಕ್ಬೇಡ. ಆಪತ್ನಲ್ಲಿ ಪಾಪ ಇಲ್ಲ. ಇಲ್ಲಿ ಇಲ್ಲಿ ಇಲ್ಲಿ. ಅನಿತಾ, ನೀನಾ? ನಾನು ಬಿಟ್ಬೇಡ. ಸಂಜೀವ್, ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಹೀಗ್ ಮಾಡಲ್ಲ. ನನ್ ಕ್ಷಮಿಸಿ ಸಂಜೀವ್. ರಿಯಲಿ ಐ ಲವ್ ಯು. ಅನಿತಾ, ಹಾಗಾದ್ರೆ ಒಲವಿನ ಕವಿತೆಯ ಹೃದಯದಿ ಬರೆಯುವಿ ಕಣ್ಣಿನ ಬಾಣದಲ್ಲಿ. ಒಲವಿನ ಕವಿತೆಯ ಹೃದಯದಿ ಬರೆಯುವಿ ಕಣ್ಣಿನ ಬಾಣದಲ್ಲಿ. ಓ ರಾಜ ಐ ಲವ್ ಯು. ಓ ರಾಜ ಐ ಲವ್ ಯು. ಮನದ ಆತುರವ ಎದೆಯ ಕಾತರವ ಇಟ್ಟು ತಾಳಲಾರೆ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಓ ರಾಣಿ ಐ ಲವ್ ಯು. ಓ ರಾಣಿ ಐ ಲವ್ ಯು. ಮನದ ಆತುರವ ಎದೆಯ ಕಾತರವ ಇನ್ನು ತಾಳಲಾರೆ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಕಾಮಿನಿಯೇ, ಸೌಂದರ್ಯ ವಾಹಿನಿಯೇ, ಪ್ರಣಯದ ಸುಖ ಅನುಭವಿಸುವ, ನಾವಿಲ್ಲಿ ಒಂದಾಗುವ, ಆನಂದವ ಹೊಂದುವ. ಕಾಮಿನಿಯೇ, ಸೌಂದರ್ಯ ವಾಹಿನಿಯೇ, ಪೌರ್ಣಮಿಯ ಚಂದ್ರನೇ, ಪ್ರಣಯದ ಸುಖ ಅನುಭವಿಸುವ, ನಾವಿಲ್ಲಿ ಒಂದಾಗುವ, ಆನಂದವ ಹೊಂದುವ. ನನ್ನಾಸೆ ನಿನ್ನಾಸೆ ಒಂದಾದ ಮೇಲೆ ಹೊಣದು ಅಯ್ಯಯ್ಯೋ ನಾಚಿಕೆ ತಾಳು ತಾಳು. ಒಲವಿನ ಕವಿತೆಯ ಹೃದಯದಿ ಬರೆಯುವ ಕಣ್ಣಿನ ಬಾಣದಲ್ಲಿ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಓ ರಾಣಿ ಐ ಲವ್ ಯು. ಓ ರಾಜ ಐ ಲವ್ ಯು. ಮನದ ಆತುರವ ಎದೆಯ ಕಾತರವ ಇನ್ನು ತಾಳಲಾರೆ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ.
ಸಂತೋಷ ಹೆಚ್ಚಾಗಿದೆ, ಹಾ ಆವೇಶ ಹೆಚ್ಚಾಗಿದೆ. ಬಿಡಲಾರೆ ಇನ್ನೆಂದು ನಾನಿನ್ನ, ಸಂತೋಷ ಹೆಚ್ಚಾಗಿದೆ, ಹಾ ಆವೇಶ ಹೆಚ್ಚಾಗಿದೆ. ಮೈಯೆಲ್ಲ ಝುಮ್ಮೆಂದು ಮಿಂಚೊಂದು ಹರಿದು ಕನಸು ಏನಿ ಬಾನಲ್ಲಿ ತೇಲಾಡುವಂತಾಗಿದೆ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ, ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಓ ರಾಜ, I love you. ರಾಣಿ I love you. ಮನದ ಆತುರದ ಎದೆಯ ಕಾತರದ ಇನ್ನು ತಾಳಲಾರೆ. ಒಲವಿನ ಕವಿತೆಯ ಹೃದಯದಿ ಬರೆಯುವೆ ಕಣ್ಣಿನ ಬಾಣದಲ್ಲಿ. ಡ್ಯಾಡಿ, ನಾನ್ ಟೈ ಕಟ್ತೀನಿ. ಏನಮ್ಮ ಇವತ್ತು ಅಪ್ಪನ ಮೇಲೆ ಎಷ್ಟೊಂದು ಅಕ್ಕರೆ? ಸೂರ್ಯ ಯಾವ ಕಡೆ ಹುಟ್ತಾ? ದಕ್ಷಿಣದಲ್ಲಿ ಹುಟ್ಟ. ಹೌದಾ? ಏನ್ ಡ್ಯಾಡಿ ಆಕಾಶ ನೋಡ್ತಿದ್ಯಾ? ಸರಿ. ನೆಟ್ಟಿಗೆ ನನ್ ಕಡೆ ನೋಡು. ನನ್ನೇ ನೋಡ್ತಿದ್ಯಾ? ಹೌದು. ಓ ತಾಳ, ಈಗ ನೋಡು. ನೋಡ್ದೆ. ನಾ ಹೇಗ್ ಕಾಣಿಸ್ತೀನಿ? ಹಾಗೆ ಇದೆಯಲ್ಲಮ್ಮ. ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ ನಿನ್ನ. ಡ್ಯಾಡಿ, ಏನಮ್ಮ ಇದು? ನೀನ್ ಟೈ ಕಟ್ತೀವಿ ನೇಳ ಹಾಕ್ತೀವಿ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹ್ಯಾಕ್ ಕಾಣ್ತಿದ್ದೀನಮ್ಮ ಈಗ? ಲಾರೆಲ್ ಅಂಡ್ ಹಾರ್ಡಿನಲ್ಲಿ ಆ ಬಾಂಡ ಇದೆ, ಹಾಗಿದೆಯಾ? ಹೌದಾ? ಬರ್ತೀವಿ. ಡ್ಯಾಡಿ, ಯಾವ ಸೇಮೆ ಕಲೆಕ್ಟರ್ ನೀನು? ಯಾಕಮ್ಮ? ನಿನ್ ಕಣ್ಣೇ ಚುರುಕಿಲ್ಲ. ಹೌದಾ? ಅದೇ ಸಂಜೀವಾಗಿದ್ದಿದ್ರೆ. ಏನಮ್ಮ ಸಂಜೀವನ ಬಹಳ ಹೊಗಳ್ತಾ ಇದೆಯಲ್ಲ? ಹೊಗಳ್ದೆ ಇನ್ನೇನ್ ಡ್ಯಾಡಿ, ನಾನೇನಾದ್ರೂ ಹೈಯರ್ ಅಥಾರಿಟಿ ಆಗಿದ್ದಿದ್ರೆ ನಿನ್ ಜಾಗಕ್ಕೆ ಅವ್ರನ್ನ ತೋರಿಸಿ ಅವ್ರ ಜಗತ್ ನಿನ್ ತಡ್ತಿದ್ದೆ. ಇದೇನಮ್ಮ ಇದು? ಅವನು ಪ್ರಮೋಷನ್ ಕೊಡೋ ಅವಸರ ನನ್ನೇ ಡಿಕ್ಲೇರ್ ಮಾಡ್ತಿದ್ಯಲ್ಲ. ನೋಡಮ್ಮ, ನನ್ ಕೆರಿಯರ್ ನಲ್ಲಿ 64 ಸ್ಮಗ್ಲರ್ ಹಿಡಿದಿದ್ದೀನಿ, 6 ಬಂಗಾರದ ಮೆಡಲ್ ತಗೊಂಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲೇ ಬರೀ ವಾಸನೆಯಲ್ಲೇ ಚಿನ್ನ ಎಲ್ಲಿದೆ ಅಂತ ಕಂಡಿಡಿಯೋ ಎಕ್ಸ್ಪರ್ಟ್ ಅಮ್ಮ ನಾನು. ಹಾಗಾದ್ರೆ ಡ್ಯಾಡಿ, ಇವತ್ತು ನಿಮ್ ಮೂಗ್ ಬ್ಲಾಕ್ ಆಗ್ಬಿಟ್ಟಿದೆ. ನೋನೋ ಹಾಗೇನಿಲ್ವಲ್ಲ? ಮತ್ತಿನ್ನೇನು, ನನ್ ಮೈ ಮೇಲಿರೋ ಚಿನ್ನ ಕೂಡ ಕಂಡು ಹಿಡಿಯೋಕಾಗ್ಲಿಲ್ವಾ? ಚಿನ್ನ ಇದ್ದು ಸಂಜೀವ ಹತ್ರ ಇದ್ದಿದ್ದು. ಓಹೋ, ಏನಮ್ಮ ನೀ ಸೋತೋಗ್ಬಿಟ್ಯಾ? ಸೋಲಿಲ್ಲ ಡ್ಯಾಡಿ, ಅವ್ರ ಹೃದಯನ ಗೆದ್ದಿದ್ದೀನಿ. ಭಲೇ ಸಂಜೀವ್, ಬೌಂಡ್ರಿ ಬಾರಿಸ್ತ್ಯಾ ಅಂತ ನಾನಿದ್ರೆ ಸಿಕ್ಸರೇ ಬಾರಿಸ್ಬಿಟ್ಟಲ್ಲಯ್ಯ. ನೋಡಮ್ಮ, ನಿನ್ನಲ್ಲಾದ ಈ ಪರಿವರ್ತನೆ ನೋಡಿ ನನಗೆ ಬಹಳ ಸಂತೋಷ ಆಯ್ತಮ್ಮ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಪ್ರಭು, ಸಂಜೀವಿನಿಂದ ನಿನ್ನ ವಿಷಯ ಎಲ್ಲ ತಿಳಿತು. ಆದ್ರೂ ಈ ಮನೆಗೆ ನಾನು ಹಿರಿಯವನಾದ್ರಿಂದ ನಿನ್ನ ಇಲ್ಲಿ ಕರೆಸ್ಬೇಕಾಯ್ತು. ಅದಕ್ಕೆ ಕರೆಸ್ತೆ. ಅದೇನ್ ಕೇಳ್ಬೇಕು ಕೇಳಿ ಸರ್. ನಿನ್ ತಂದೆ ತಾಯಿ ಯಾರು? ಏನ್ ಕೆಲಸ ಮಾಡ್ತಾರೆ? ನನಗೆ ಅದೃಷ್ಟ ಇಲ್ಲ ಸರ್. ನಾನೊಬ್ಬ ಅನಾಥ. ಒಬ್ಬ ಮಹಾನುಭಾವರ ಅನುಗ್ರಹದಿಂದ ನಾನಿವತ್ತೊಬ್ಬ ಮನುಷ್ಯನಾಗಿದ್ದೀನಿ. ಯಾರ ಮಹಾನ್ ಭಾವ? ಅವರೇ, ಆ ಕಾಣದ ದೇವರು. ಕಾಣದ ದೇವರು? ಅವ್ರ ಸಹಾಯದಿಂದ ಬಂದ್ಯಾ ನೀನು? ಹೌದು ಸರ್. ನೀನು ಅವ್ರು ನೋಡಿದ್ಯಾ? ಕಾಣದ ದೇವ್ರನ್ನ ಯಾಕೆ ಸರ್ ನೋಡಕ್ ಸಾಧ್ಯ? ಕಾಣದ ದೇವ್ರನ್ನ ನಾನು ನೋಡಿದ್ದೀನಿ, ಅವ್ರ ಫೋಟೋನ ತೆಗೆದಿದ್ದೀನಿ. ಬಾ. ಅವರೇ ಕಾಣದ ದೇವರು. ದಿನ ನಾನು ಪೂಜೆ ಮಾಡೋ ದೇವರೇ ಇವರು. ನಮ್ಮ ತಂದೆ ಸತ್ತು ನಾನು ಕಷ್ಟದಲ್ಲಿದ್ದಾಗ ಮೃತ್ಯುಂಜಯನ ಮೂಲಕ ನನಗೆ ಸಹಾಯ ಮಾಡಿದ ದೇವರೇ ಇವರು. ಇವರಿಂದಾನೇ ಇವತ್ತು ನಾನು ಈ ಪೊಸಿಷನ್ ಇರೋದು. ಉಗ್ರ, ಎಸ್ ಸರ್. ನಾನ್ ಡಾಕ್ಟರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಯು ಗೋ ಔಟ್. ಓಕೆ ಸರ್.
ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಡಾಕ್ಟರ್, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬಂತಾ? ಬಂತು ಸರ್. ವಾಟ್ ಈಸ್ ದ ರಿಸಲ್ಟ್? ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಡಾಕ್ಟರ್, ಜೀವನದಲ್ಲಿ ಹೇಗ್ ಬದುಕಬೇಕು ಅನ್ನೋದು ನಮ್ ಕೈಲಿದೆ. ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಾನು ಯಾವುದಕ್ಕೂ ಹೆದರೋದಿಲ್ಲ, ಯಾರಿಗೂ ಹೆದರಲ್ಲ. ಧೈರ್ಯವಾಗಿ ಹೇಳಿ. ಸರ್, ನಿಮ್ಗೆ ಬ್ಲಡ್ ಕ್ಯಾನ್ಸರ್. ಸಾವು ತುಂಬಾ ಹತ್ತಿರದಲ್ಲಿದೆ. ಡಾಕ್ಟರ್, ಸಾವು ಕ್ಯಾನ್ಸರ್ ಪೇಷಂಟ್ಗೆ ಮಾತ್ರ ಹತ್ರ ಇರೋದಿಲ್ಲ, ಆ ಸುದ್ದಿ ಕೊಟ್ಟವ್ರ ಎದುರಿಗೆ ನಿಂತಿರುತ್ತೆ. ಡೋಂಟ್ ಕಿಲ್ ಮಿ ಸರ್, ನನಗೆ ಸಾಯಿಸ್ಬೇಡಿ. ಡೋಂಟ್ ಕಿಲ್ ಮಿ. ಐ ಆಮ್ ಸೋ ಸಾರಿ ಡಾಕ್ಟರ್. ಈ ವಿಷಯ ನಮಗೂ ನಿಮಗೂ ಮಾತ್ರ ಗೊತ್ತಿರೋದ್ರಿಂದ ನೀವು ಸಾಯಲೇಬೇಕು. ನೋ, ಡೋಂಟ್ ಕಿಲ್ ಮಿ ಪ್ಲೀಸ್. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡೋರ್ಗೇನಾದ್ರೂ ಸ್ವಲ್ಪ ಸುಳಿ ಸಿಕ್ಕಿದ್ರೆ ಸಾಕು, ಹೆಜ್ಜೆ ಹೆಜ್ಜೆಗೂ ನನ್ನ ಅಳಿವನ್ನೇ ಎದುರು ನೋಡ್ತಿರ್ತಾರೆ. ಆ ರಹಸ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ Don't kill me. ಸುಶೀಲ ಊಟ ಮಾಡಿದ್ಲ? ಇಲ್ಲ ಅಂದ್ರೆ ಯಾಕೆ? ನಾನ್ ಎಷ್ಟು ಹೇಳಿದ್ರು ಹಸಿವಿಲ್ಲ ಅಂದ್ಬಿಟ್ಲು. ನನ್ ಗಂಡನ್ನೇ ತಿನ್ಕೊಂಡು ಹೊಟ್ಟೆ ಒಬ್ಬರಿಸ್ಕೊಂಡಿದೆ. ಇನ್ನು ಊಟ ಆದ್ರೆ ಯಾಕೆ ಬೇಕು ಈ ಹಾಳು ಹೊಟ್ಟೆಗೆ ಅಂದ್ಬಿಟ್ಲು. ದೇವ್ರನ್ನ ಗುಡಿನಲ್ಲಿ ಕಲ್ಲಾಗಿ ಯಾಕೆ ಕೂರ್ಸಿಯಾರೆ ಅನ್ನೋದು ನನಗೀಗ ಅರ್ಥವಾಗ್ತಾ ಇದೆ. ಅವನು ಮೈ ಮಾತ್ರ ಕಲ್ಲಲ್ಲ, ಅವನ ಹೃದಯ ಮನಸ್ಸು ಎಲ್ಲ ಕಲ್ಲು. ಅದಕ್ಕೆ ಇವಳು ಬಾಳನ್ನ ಹೀಗೆ ಹಾಳು ಮಾಡ್ಬಿಟ್ಟ. ಬರೀ ಗೈ, ಬರೀ ಹಣೆ, ಕಣ್ಣೀರು ಸುರಿಸ್ತಾ ಇರೋ ಅವಳನ್ನ ನೋಡಿದ್ರೆ ನನ್ನ ಹೃದಯನೇ ಒಡೆದೋಗುತ್ತೆ ಕಣೆ. ನೋಡು, ಇನ್ಮೇಲೆ ನೀನು ಅವಳ ಮೇಲೆ ಮಲ್ಕೋ.
ಅವಳು ಈ ಸ್ಥಿತಿಲಿರುವಾಗ ನಮ್ಮ ಸುಖನ ಬಲಿ ಕೊಡ್ಲೇಬೇಕು. ನೀವ್ಯಾಕಿಲ್ಲಿ? ನೀನ್ ಒಬ್ಳೇ ಇದೆಯಲ್ಲಮ್ಮ, ಅದಕ್ ನಿನ್ ಜೊತೆ ಇರೋಣ ಅಂತ ಬಂದೆ. ಅಲ್ಲಿ ಅಣ್ಣ ಒಬ್ರೇ? ನಿಮ್ಮ ಅಣ್ಣ ಎಳೆ ಮಗುವೇನಲ್ಲ ಸುಶಿ, ಇನ್ಮೇಲ್ ನಾನು ಇಲ್ಲೇ ಮಲ್ಗೋದು. ಅದಕ್ಕೆ ನಾನು ಏನ್ ಎಳೆ ಮಗು ಅಲ್ಲ, ದಯವಿಟ್ಟು ನಿಮ್ ರೂಮ್ ಹೋಗಿ ಪ್ಲೀಸ್. ಯಾಕೆ ಸುಶೀಲಾ, ನಾನಿರೋದು ನಿಂಗಿಷ್ಟ ಇಲ್ವಾ? ಯಾಕಕ್ಕೆ ಹಾಗಂತೀರಾ? ಈ ತಪ್ಪಲಿಗೆ ನಿಮ್ಮನ್ ಬಿಟ್ರೆ ಯಾರಿದ್ದಾರೆ? ನನಗೋಸ್ಕರ ನೀವು ಗಂಡ ಹೆಂಡ್ತಿರು ಯಾಕೆ ಬೇರೆ ಆಗಿರ್ಬೇಕು ಅಂತ. ಸುಶೀಲಾ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ಹೀಗಿರುವಾಗ ಯಾವ ಸಂತೋಷಕ್ಕಾಗಿ ನಾನಲ್ಲಿ ಹೋಗ್ಲಮ್ಮ. ಸುಶೀಲಾ, ಸುಶೀಲಾ, ಮನೇಲಿ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಗ್ಲು? ಸುಶೀಲಾ, ಯಾಕಮ್ಮ ಇಂಥ ಕೆಲಸ ಮಾಡ್ಕೊಂಡೆ? ನಾವೆಲ್ಲ ಏನ್ ತಪ್ಪು ಮಾಡಿದ್ವು ಅಂತ ನಮಗೆ ಈ ಶಿಕ್ಷೆ ಕೊಡ್ತಿದ್ಯಮ್ಮ? ನಾನು ಯಾರಿಗೋಸ್ಕರ ಬದುಕಿರ್ಬೇಕಣ್ಣ? ಯಾಕೆ ನಿನ್ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವಾ? ನೋಡು, ಪ್ರಪಂಚದಲ್ಲಿ ಗಂಡನ್ ಕಳ್ಕೊಂಡವರೆಲ್ಲ ನೀನಾಗ ಆತ್ಮಹತ್ಯೆ ಪ್ರಯತ್ನಿಸ್ತಾರ? ನನಗ್ ಬದುಕೋದನೇ ಇಲ್ಲಣ್ಣ. ತಪ್ಪು ಸುಶೀಲಾ, ಹಾಗೆಲ್ಲ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋ ಪ್ರಾಣನ ಕಳ್ಕೊಳ್ಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲಮ್ಮ. ನನ್ನ ದುಃಖ ನಿನಗೆ ಅರ್ಥವಾಗಲ್ಲ, ಅದಕ್ಕೆ ಅರ್ಥವಾಗಲ್ಲ. ಬಾಳ್ನಲ್ಲಿ ಸುಖ ದುಃಖ ಎರಡೂ ಇರುತ್ತಮ್ಮ. ಸುಖನ ಸಂತೋಷದಿಂದ ಅನುಭವಿಸೋ ಹಾಗೆ ದುಃಖನೂ ನಾವು ಎದುರಿಸಲೇಬೇಕು. ಕಷ್ಟನ ಮರೆಯೋದಕ್ಕೆ ಪ್ರಯತ್ನ ಪಡಬೇಕು. ಗಣ ಮರೀಲಿ ಸುಶಿ, ನಿನಗಿಂತ ಹೆಚ್ಚು ನೋವು ಸಂಕಟ ಪಡೋ ಎಷ್ಟೋ ಜನ ಇದ್ದಾರೆ. ನೋಡು, ನೀ ಹೂ ಅಂದ್ರೆ ರೆಡ್ ಕ್ರಾಸ್ ಸೊಸೈಟಿಲಿ ಮೆಂಬರ್ಶಿಪ್ ಕೊಡಿಸ್ತೀನಿ. ಅಲ್ಲಿ ಸೇವೆ ಮಾಡೋದ್ರಿಂದ ನಿನ್ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು. ಏನಂತೀಯ? ನಿಮ್ಮಿಷ್ಟ ಹೇಗೋ ಹಾಗೆ ಮಾಡಿ ಅಣ್ಣ. ರುಸ್ತುಮ್ ಅಂತ ಒಬ್ಬ ಸ್ಮಗ್ಲರ್ 5 ಕೋಟಿ ರೂಪಾಯಿ ಫಾರಿನ್ ಗೂಡ್ಸ್ ತಂದು ಇಲ್ಲೆಲ್ಲೋ ಬಚ್ಚಿಟ್ಟಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಪ್ರೂಫ್ ಎವಿಡೆನ್ಸ್ ಇಲ್ಲದೆ ನಾವು ಅವನ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವನ್ ಟ್ರಾನ್ಸಾಕ್ಷನ್ ಮಾಡೋ ಸಮಯ ನೋಡಿ ನಾವು ಅರೆಸ್ಟ್ ಮಾಡಬೇಕು. ಆ ಪಾರ್ಟಿ ಆಂಬಿಷನ್ ಹೋಟ್ಲಲ್ಲಿ ಇವತ್ತು ಒಂದು ವ್ಯಕ್ತಿ ಹತ್ರ ಟ್ರಾನ್ಸಾಕ್ಷನ್ ಮಾಡ್ತಾನಂತೆ. ಹಲೋ, ಹೌದಾ? ಓಕೆ 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 ಓಕೆ. ಬೈ ಇವತ್ತು ಟ್ರಾನ್ಸಾಕ್ಷನ್ ಮಾಡ್ತಾನಲ್ಲ ಆ ಪಾರ್ಟಿ ಒಂದ್ ಕಾಲಿಗೆ ರೆಡ್ ಸಾಕ್ಸ್, ಇನ್ನೊಂದ್ ಕಾಲಿಗೆ ಬ್ಲೂ ಸಾಕ್ಸ್ ಹಾಕಿರ್ತಾನಂತೆ. ಇದೀಗ ನಮ್ಮ ಇನ್ಫಾರ್ಮರ್ ಇನ್ಫಾರ್ಮೇಶನ್ ಕೊಟ್ಟರು. ಮಿಸ್ಟರ್ ಸಂಜೀವ್, ಈ ಕೇಸ್ನಲ್ಲಿ ನಾವೇನಾದ್ರು ಸಕ್ಸಸ್ ಆದ್ರೆ ನಮ್ ಕಸ್ಟಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ. ಐ ವಿಲ್ ಟ್ರೈ ಟು ಡೂ ಇಟ್ ಸರ್. ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯು. ಗುಡ್ ಲಕ್. हेलो, प्लीज सिट डाउन. थैंक यू. आपका नाच और गाना बहुत अच्छा था. हमारा नाच? Like to have a drink? No thanks. It's all right. Shall we talk business? Oh, by all means. How much? 3 crores. No, 2 crores. As you like. Tell. Goods ಎಲ್ಲ ಎಲ್ಲಿದೆ? ಇಲ್ಲಿಂದ ಅದು ಯಾರ ಕಡೆಯಿಂದ ಬಂದಿದ್ಯಾ? ನೋಡಿ ಮಿಸ್ಟರ್ ರಾಮನ್, ಎಂಥ ಕಷ್ಟವಾದ ಕೆಲಸ ಆದ್ರು ನಾವು ಒಪ್ಕೊಂಡ ಮೇಲೆ ಅದು ಮುಗಿದಾಗಿದೆ. ಆ ಒಂದ್ ನಂಬಿಕೆಯಿಂದಲೇ ತಾನೇ ನಾವು ನಿಮ್ಮ ಹತ್ರ ಬಂದಿರೋದು. ನೋಡಿ, ಇದರಲ್ಲಿ 4 ಜನ ವಿಜ್ಞಾನಿಗಳ ಫೋಟೋ ಇದೆ. ಅವ್ರು ರಿಸರ್ಚ್ ಮಾಡಿ ಕಂಡು ಹಿಡಿದಿರೋ ಫಾರ್ಮುಲಾನ ಗೌರ್ಮೆಂಟ್ ತಲುಪಿಸೋಕ್ ಮೊದ್ಲೇ ನೀವು ಅವ್ರನ್ನ ಮುಗಿಸ್ಬೇಕು.
ಈ 4 ಜನ ಮುಗಿಸಿದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? 2 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ, ಇಟ್ ವಿಲ್ ಬಿ ಡನ್. ಥ್ಯಾಂಕ್ ಯು. ನೋಡಿ, ಇದ್ರಲ್ಲಿ 1 ಕೋಟಿ ರೂಪಾಯಿ ಇದೆ. ಕೆಲಸ ಆದ್ಮೇಲೆ ಇನ್ನೊಂದು 1 ಕೋಟಿ ರೂಪಾಯಿ ಕೊಡ್ತೀವಿ. ಓಕೆ. ಬೈ ದ ಬೈ ಮಿಸ್ ರಾಮನ್, ಈ 4 ಜನ ವಿಜ್ಞಾನಿಗಳು ಈಗ ಎಲ್ಲಿದ್ದಾರೆ? ಅವ್ರು ಇವತ್ತು ನೈಟ್ ಟ್ರೈನ್ ನಲ್ಲಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಕಾನ್ಫರೆನ್ಸ್ಗೋಸ್ಕರ ಹೋಗ್ತಿದ್ದಾರೆ. ಇವತ್ ರಾತ್ರಿ ಡೆಲ್ಲಿಗೆ ಟ್ರೈನ್. ಟೀಚರ್ ಸತೀಶ್ ತುಂಬಾ ಚೆನ್ನಾಗಿ ಆಡ್ತಾನೆ. ಹೌದೇನೋ? ಎಲ್ಲಿ ಹಾಡು? ಹಾಡ್ತೀನಿ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ. ವಿಜಯ, ಏನು ಅಂದ್ರೆ? ಸ್ಟೇಷನ್ ನಿಮ್ಮನ್ನ ರಿಸೀವ್ ಮಾಡಕ್ ಬರ್ತಾ ತಾನೆ? ಅಣ್ಣ ಬರ್ದಿದ್ರೇನು, ಬೇರೆ ಯಾರಾದ್ರೂ ಬಂದೇ ಬರ್ತಾರೆ. ಯಾಕೆ, ನೀವೇ ಇದ್ದೀರಲ್ಲ. ಏನಪ್ಪಾ ಹೊಸ್ತಾಗ ಮದುವೆ ಆದಂಗೆ ಕಾಣಿಸ್ತೆ? ಹೌದ್ರಿ, ಮೊದಲನೇ ವರ್ಷ ಅಂತಲೇ ದೀಪಾವಳಿಗೆ ಮಾವ ಮನೆ ಹೋಗ್ತಾ ಇದೀವಿ. ಆಯುಷ್ ರೇಖೆ ಆಗಿದೆ ನೋಡಿ. ಆಯುಷ ನಿನ್ ತಲೆ ಮೇಲೆ ಕಲ್ಲೆತ್ತ ಹಾಕಿದ್ರೆ ನೀನು ಸಾಯಲ್ಲ ಕಣೋ, 100 ವರ್ಷ ಬದುಕ್ತೀಯ. ಕಳೆದ 50 ವರ್ಷಗಳಲ್ಲಿ ಇಂಥ ಒಂದು ರೈಲ್ವೆ ದುರಂತವೇ ನಡೆದಿರಲಿಲ್ಲವೆಂದು ರೈಲ್ವೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಈ ದುರಂತದ ಹಿನ್ನೆಲೆಯಲ್ಲಿ ದೇಶದ್ರೋಹಿಗಳ ಭಾರೀ ಒಳಸಂಚೆ ನಡೆದಿದೆ ಎಂದು ಊಹಿಸಲಾಗಿದೆ. ಅಪಘಾತ ನಡೆದ ಸಮಯದಲ್ಲಿ ಸೇತುವೆ ಬಳಿ ಸಂಶಯಾತ್ಮಕವಾಗಿ ಓಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ದಾರೆ. ಒಟ್ಟು ಸತ್ತವರ ಸಂಖ್ಯೆ 700. ಅವುಗಳ ಪೈಕಿ 300 ಶವಗಳನ್ನು ಗುರುತಿಸಲಾಗಿದೆ. ಇವರಲ್ಲಿ 32 ಶಾಲಾ ಮಕ್ಕಳಲ್ಲದೆ ದೆಹಲಿಗೆ ತೆರಳುತ್ತಿದ್ದ ಭಾರತದ 4 ಪ್ರಸಿದ್ಧ ವಿಜ್ಞಾನಿಗಳು ಸೇರಿದ್ದಾರೆ. ಹಲೋ, ಯಾರು? ನೀವ? ಏನ್ ಸರ್ ವಿಷಯ? ಏನು ಏನು ಕಾರಣ ದೇವ್ರು ನನ್ನ ನೋಡ್ಬೇಕು ಅಂತ ಆಸೆ ಪಡ್ತೀಯಾರ? ತುಂಬಾ ಸಂತೋಷ, ತುಂಬಾ ಸಂತೋಷ. ಯಾವಾಗ ಕರ್ಕೊಂಡ್ ಬರ್ತೀರಾ? ಸಾವಿತ್ರಿ, ಸಾವಿತ್ರಿ, ಏನು ಅಂದ್ರೆ? ಬೇಗ ಹೋಗಿ ನಾನು ಕ್ಯಾಮ್ರಾ ತಗೊಂಬ. ಯಾರ್ ಫೋಟೋ ತೆಗಿತೀರಾ? ಇಷ್ಟು ದಿವಸ ನಾನು ಪೂಜೆ ಮಾಡ್ತಾ ಇದ್ನಲ್ಲ, ಖಾಲಿ ಫೋಟೋ ಫ್ರೇಮ್, ಇವತ್ತು ಅದಕ್ಕೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಹಾಗೇನು? ಹೌದು, ಬೇಗ ಕ್ಯಾಮ್ರಾ ತಗೊಂಬ. ಏನ್ ಸರ್, ಅವ್ರು ಎಲ್ಲಿದ್ದಾರೆ? ಅವರೇ ಕಣಪ್ಪ. ಮನುಷ್ಯನ ಕಾಲು ಮುಟ್ಟೋದನ್ನ ನಾನು ಇಷ್ಟಪಡೋದಿಲ್ಲ. ನಿಮ್ಮನ್ನ ನಾನು ಮನುಷ್ಯ ಅಂತ ತಿಳ್ಕೊಂಡಿಲ್ಲ. ನೀವು ನನ್ನ ಬಾಳಿಗೆ ಬೆಳಕು ಕೊಟ್ಟ ದೇವರು. ಈ ತರಹ ಹೊಗಳಿಕೆಯಿಂದ ನನಗೆ ಸಂತೋಷ ಆಗೋಲ್ಲ. ನಿಮಗೇನ್ ಮಾಡಿದ್ರೆ ಸಂತೋಷ ಆಗುತ್ತೆ ಹೇಳಿ. ನನ್ನವರಾಗಿರೋರು ನೀವು ನನ್ನ ಮಾತು ಕೇಳಿದಾಗ, ನಾನು ಹೇಳ್ದಾಗೆ ನಡ್ಕೊಂಡಾಗ, ನನ್ನ ಆಸೆ ನೆರವೇರಿಸಿದಾಗ ಮಾತ್ರ ಸಂತೋಷ ಆಗುತ್ತೆ. ನಿಮಗೆ ಆಸೆನಾ? ಆಸೆ ಇಲ್ದಿರೋ ಮನುಷ್ಯ ಯಾರಪ್ಪ ಇದ್ದಾರೆ? ಹುಲಿಗೆ ಜಿಂಕೆ ಹಿಡಿಬೇಕು ಅಂತ ಆಸೆ, ಸರ್ಪಕ್ಕೆ ಕಪ್ಪೆ ಹಿಡಿಬೇಕು ಅಂತ ಆಸೆ, ಗರುಡಿಗೆ ಆ ಸರ್ಪನ್ ಹಿಡಿಬೇಕು ಅಂತ ಆಸೆ, ದೇವರಿಗೆ ಆ ಗರುಡನ ಮೇಲೆ ಕೂತು ಸವಾರಿ ಮಾಡ್ಬೇಕು ಅಂತ ಆಸೆ.
ಈ ಜಗತ್ ನಡೀತಿರೋದೇ ಆಸೆಯಿಂದ ಅಪ್ಪ. ಈಗ ನಿನ್ ಸ್ವಂತ ವಿಷಯನೇ ತಗೊಳ್ಳೋಣ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಆಪಾದನೆ ಹೊತ್ತಿರುವ ವ್ಯಕ್ತಿನ ಅಪರಾಧಿ ಅಂತ ಸಾಧಿಸೋ ಆಸೆ, ಡಿಫೆನ್ಸ್ ಲಾಯರ್ಗೆ ಅವನ್ನ ನಿರಪರಾಧಿ ಅಂತ ತೋರಿಸೋ ಆಸೆ, ನ್ಯಾಯಾಧಿಪತಿಯಾಗಿ ಕುಳಿತಿರುವ ನಿನಗೆ ಏನ್ ಆಸೆ ಅಂತ ನೀನೇ ಹೇಳು. ನ್ಯಾಯನ ಉಳಿಸ್ಬೇಕು ಅನ್ನೋ ಆಸೆ. 748 ಜನರ ಮಾರಣೋಮಕ್ಕೆ ಕಾರಣನಾದ ಅಪರಾಧಿ TNT ಎಕ್ಸ್ಪರ್ಟ್ ರಾಮಯ್ಯನಿಗೆ IPC ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನ ವಿಧಿಸಲಾಗಿದೆ. ಶಿಕ್ಷೆ ನಮ್ ಭಕ್ತನಿಗೆ ಇಂಪಾಸಿಬಲ್. ಈ ದೇವ್ರಿರೋವರೆಗೂ ನಮ್ ಭಕ್ತನಿಗೆ ಬೇರೆ ಯಾರ ಕೈಯಿಂದಲೂ ಶಿಕ್ಷೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮೃತ್ಯುಂಜಯ, ಕಾಂಟ್ಯಾಕ್ಟ್ ಜನರಲ್ ಶ್ರೀನಿವಾಸ್, ಆ TNT ಎಕ್ಸ್ಪರ್ಟ್ ನ ಬಿಡುಗಡೆ ಮಾಡೋದಕ್ಕೆ ಏರ್ಪಾಡು ಮಾಡು. ಎಸ್ ಸರ್. ಯಮರಾಜ್, ನಮ್ ಸಂಸ್ಥೆಯಿಂದ ಉಪಕಾರ ಹೊಂದಿ ನಮಗೆ ಮೋಸ ಮಾಡಕ್ ನೋಡಿದ್ದ ಜಡ್ಜ್ ಸಾಹೇಬನಿಗೆ ನಾನೇ ಮರಣದಂಡನೆ ವಿಧಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವನ್ ಸುಮ್ನೆ ಸಾಯ್ಬಾರ್ದು, ಬಿಲಿ ಬಿಲಿ ಅಂತ ಒದ್ದಾಡ್ ಸಾಯ್ಬೇಕು. ಪ್ರತಿದಿನ ಬೆಳಿಗ್ಗೆ ಗಾಲ್ಬಡ ಹೋಗ್ತಾನೆ, ಅಲ್ಲೇ ಯಾರು ನೀವು? ಬನ್ನಿ ಸರ್. ಇನ್ಸ್ಪೆಕ್ಟರ್ ಸರ್, ನಾನು ಬೆಳಿಗ್ಗೆ ಗಾಲ್ಫ್ ಆಡಕ್ ಬರ್ಬೇಕಾದ್ರೆ ಈ ಡೆಡ್ ಬಾಡಿ ಇಲ್ಲಿ ಬಿದ್ದಿತ್ತು. ಅಣ್ಣ ಅನಿರೀಕ್ಷಿತವಾಗಿ ಸತ್ರು ಅಂದ್ರೆ ನನಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ನನಗೂ ಹಾಗೆ ಅನ್ಸ್ತಾ ಇದೆ ಅಣ್ಣ. ಯಾರೋ ನಮ್ಮ ಇಡೀ ಕುಟುಂಬನೇ ನಾಶ ಮಾಡ್ಬೇಕು ಅಂತಿದ್ದಾರೆ. ಅವತ್ತು ಅಣ್ಣ ಗಾಲ್ಫ್ ಕ್ಲಬ್ ನಿಂದ ಬಂದಾಗ ಅವನ್ ಮುಖನೇ ಒಂಥರ ಇತ್ತು. ಊಟನೂ ಮಾಡ್ಲಿಲ್ಲ, ಯಾರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ರಾತ್ರಿ ಎಲ್ಲ ಒಬ್ರೇ ಕುತ್ಕೊಂಡು ಏನನ್ನೋ ಬರ್ದು ಗೀಚಾಕ್ತಿದ್ರು. ಆ ಪೇಪರ್ ಎಲ್ಲ ಬಿಸಾಕ್ಬಿಟ್ಟಿಯಾ? ಇಲ್ಲಣ್ಣ, ಎಲ್ಲ ಹಾಗೆ ಇದೆ. ವಿಚಿತ್ರವಾಗಿದೆಯಲ್ಲ, ಅಪರಾಧಿ ಅಲ್ಲ, ಗಿಲ್ಟಿ ನಾಟ್ ಗಿಲ್ಟಿ.
ಈ ರೀತಿ ಎಲ್ಲಾ ಪೇಪರ್ಲು ಗೀಚ್ ಬಿಸಾಕಿದಾರಲ್ಲ, ನನ್ಗನ್ಸತ್ತೆ ನಮ್ ಯಾರಿಗೂ ಗೊತ್ತಿಲ್ಲದೆ ಏನೋ ನಡೆದಿದೆ ಅಂತ ಕಾಣುತ್ತೆ. ಅಣ್ಣನ್ಗೆ ದಿನ ಡೈರಿ ಬರೆಯೋ ಅಭ್ಯಾಸ ಇತ್ತು, ಅದನ್ನ ನೋಡಿದ್ರೆ ಏನಾದ್ರೂ ಸುಳಿವು ಸಿಕ್ಬಹುದು. ಕರೆಕ್ಟ್, ಗುಡ್ ಐಡಿಯಾ. ದುರಾದೃಷ್ಟದ ದಿನ. ಕಾಣದ ದೇವರನ್ನು ಕಾಣದೆ ಹೋಗಿದ್ರೆ ಚೆನ್ನಾಗಿತ್ತು. ಗಾಲ್ಫ್ ಗ್ರೌಂಡ್ ಅಲ್ಲಿ ಅವನನ್ನು ಕಂಡಾಗ ನನ್ನ ಕಲ್ಪನೆಯ ಚಿತ್ರ ನುಚ್ಚುನೂರಾಯಿತು. ಅವನಾಡಿದ ಮಾತುಗಳಿಂದ ಅವನ ನಡೆನುಡಿಗಳ ಬಗ್ಗೆ ಊಹಿಸಿದ್ದು ಇಷ್ಟೇ. ಅವನೊಬ್ಬ ಸ್ವಾರ್ಥಿ, ಸಮಾಜ ಘಾತಕ. ಸಹಾಯ ಮಾಡೋ ನೆಪದಲ್ಲಿ ಸಮಾಜದ ಉನ್ನತ ವ್ಯಕ್ತಿಗಳ ಸಂಪರ್ಕ ಬೆಳೆಸಿ ತನ್ನಿಚ್ಛೆಗೆ ಅನುಗುಣವಾಗಿ ಅವರನ್ನು ಉಪಯೋಗಿಸಿಕೊಳ್ಳುವ ಪ್ರವೃತ್ತಿ ಉಳ್ಳ ಒಬ್ಬ ವ್ಯಕ್ತಿ. ತನ್ನಂತೆ ಕೇಳದಿದ್ದರೆ ನಾಶದ ಕಡೆ ಹೆಜ್ಜೆ ಇಡುತ್ತೀಯಾ ಎನ್ನುವ ಅವನ ಎಚ್ಚರಿಕೆ ಮಾತುಗಳನ್ನು ಕೇಳಿದಾಗ ನನಗೆ ಬಂದ ಆಕ್ರೋಶದಲ್ಲಿ ಏನು ಮಾಡುವುದೋ ತಿಳಿಯಲಿಲ್ಲ. ಆದರೆ ನನ್ನ ದುರಾದೃಷ್ಟ, ಅವನ ಋಣದಲ್ಲಿ ನಾನಿದ್ದ ಕಾರಣ ನನ್ನ ಆಕ್ರೋಶ ಮರಣಿನಲ್ಲಿ ಬಿದ್ದ ನೀರಿನಂತಾಗಿದೆ. ಸಂತೃಪ್ತಿಯಿಂದಿರುವ ನನ್ನ ಕುಟುಂಬಕ್ಕೆ ಆಪತ್ತು ಬರುವುದೆಂಬ ಸಂಶಯ ಮೂಡಿದೆ. ನ್ಯಾಯವನ್ನು ತಲೆ ಕೆಳಗೆ ಮಾಡುವ ಪರಿಸ್ಥಿತಿ ಒದಗಿದೆ. ಇದು ನನಗೆ ಅಗ್ನಿ ಪರೀಕ್ಷೆಯ ಕಾಲ. ಒಂದು ಕಡೆ ಕಾಣದ ದೇವರ ಬೆದರಿಕೆ, ಇನ್ನೊಂದು ಕಡೆ ನನ್ನ ಸಂಸಾರದ ರಕ್ಷಣೆ ಜವಾಬ್ದಾರಿ. ಏನು ಮಾಡುವುದಕ್ಕೂ ತೋಚದಾಗಿದೆ. ಕರ್ತವ್ಯವೇ ಕೃತಜ್ಞತೆ. ಅಣ್ಣ, ಆ ಕಾಣದ ದೇವರು ಯಾರೇ ಆಗಿರ್ಲಿ, ಅವನು ಮಾಡಿರೋ ಈ ಅಧರ್ಮದ ಎದುರು ನಾನ್ ಧರ್ಮಕ್ಕೋಸ್ಕರ ಯುದ್ಧ ಮಾಡೇ ಮಾಡ್ತೀನಿ. ನಿನ್ನ ಮನೆ ಕಳ್ಸಾಕಲ್ಲ ಬಿಡುಗಡೆ ಮಾಡಿಸಿದ್ದು. ಮತ್ತೆ ನಮ್ ಸಂಸ್ಥೆ ರೂಲ್ಸು ನಿನಗೆ ಚೆನ್ನಾಗಿ ಗೊತ್ತೇ ಇದೆ. ಇಲ್ಲಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡವ್ರಿಗೆ ಜಾಗ ಇಲ್ಲ. ನಮ್ ರಹಸ್ಯದಲ್ಲಿ ಬಯಲಾಗುತ್ತೋ ಅಂತ ನಿನ್ನ ಬಿಡುಗಡೆ ಮಾಡಿಸ್ದೆ. ಆ ರಹಸ್ಯ ನಿನ್ ಜೊತೆಲ್ಲೇ ನಾಶವಾಗ್ಬೇಕು ಅಂತಲೇ ನಿನ್ನ ಇಲ್ಲಿ ಕರ್ಸ್ಕೊಂಡೆ. ನೀನ್ ಹೊರಗಡೆ ಇದ್ರು ನಮ್ಗೆ ಅಪಾಯ, ಒಳಗಡೆ ಇದ್ರು ನಮ್ಗೆ ಅಪಾಯ. ಅದಕ್ಕೋಸ್ಕರ ನೀನ್ ಸಾಯ್ಲೇಬೇಕು. ಪಾಪ, ಇವರು ನಮ್ಮ ಸಂಸ್ಥೆಗೋಸ್ಕರ ತುಂಬಾ ದುಡಿದಿದ್ದಾರೆ. ಕಾಣದ ದೇವ್ರ ಸಹಾಯ ಅಂತ 2 ಲಕ್ಷ ರೂಪಾಯಿನ ಇವತ್ತೇವ್ರ ಕುಟುಂಬಕ್ಕೆ ತಲುಪಿಸ್ಬಿಡಿ. ಡೆಡ್ ಬಾಡಿನ ಮ್ಯಾಟರ್. ಸ್ಮಗ್ಲರ್ ರುಸ್ತುಂ 5 ಕೋಟಿ ರೂಪಾಯಿ ಬೆಲೆ ಬಾಳೋ ವಸ್ತುಗಳನ್ನ ಒಂದು ರಹಸ್ಯವಾದ ಜಾಗದಲ್ಲಿ ಬಚ್ಚಿಟ್ಟಿದ್ದಾನೆ. ಅವನ್ನ ಬಾಯಿ ಬಿಡಿಸ್ಬೇಕಂತ ಹೇಳಿ ಪೊಲೀಸು, ಕಸ್ಟಮ್ ಆಫೀಸರ್ಸ್ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಅವನು ಬಾಯಿ ಬಿಟ್ಟಿಲ್ಲ. ಅಕಸ್ಮಾತ್ ಅವನು ಬಾಯಿ ಬಿಟ್ರೆ ಕೋಟ್ಯಾಂತರ ರೂಪಾಯಿ ತಮಗೆ ನಷ್ಟ ಆಗುತ್ತೆ ಅಂತ ಹೇಳಿ ಫಾರಿನ್ ಮರ್ಚೆಂಟ್ಸ್ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಅವನು ಗೂಡ್ಸ್ ಡಂಪ್ ಮಾಡೋ ಜಾಗ ತಿಳ್ಕೊಂಡು ನಾವು ಅದನ್ನ ಅವ್ರು ಕೊಟ್ರೆ ನಮಗಿಷ್ಟು ಕೊಡ್ತಾರೆ. 1 ಕೋಟಿ. 1 ಕೋಟಿ 5 ಕೋಟಿಗೆ 1 ಕೋಟಿ ಇಂಪಾಸಿಬಲ್. ಯಮರಾಜ್, if they are willing to pay 2 crores, I will accept this deal. ಓಕೆ ಸರ್. ವೆಲ್ ಡನ್ ಸಂಜೀವ್, ನೀ ಸಕ್ಸಸ್ ಆಗ್ತಾ ನಂಗೆ ಚೆನ್ನಾಗಿ ಗೊತ್ತಿತ್ತು. ರುಸ್ತುಂ ಆ ಸ್ಮಗಲ್ ಗುಡ್ಸನ್ನ ಎಲ್ಲಿ ಬಚ್ಚಿಟ್ಟಿದ್ದಾನಂತೆ? ನನಗೆ ಗೊತ್ತಿಲ್ಲ ಸರ್. ಏನು ಸಂಜೀವ್, ಆ ರುಸ್ತುಂ ಸಾಯ್ಬೇಕಾದ್ರೆ ನಿನ್ ಕಿವಿ ಹತ್ರ ಏನೋ ಸೀಕ್ರೆಟ್ ಹೇಳಿಸತ್ತಂತೆ, ಅದನ್ನ ನಮ್ಮ ಆಫೀಸರ್ ಅರವಿಂದ್ ಕಣ್ಣಾರ ಕಂಡ್ರಂತೆ? ಎಲ್ಲ ಸುಳ್ಳು ಸರ್. ಅವ್ನು ಸಾಯೋದಕ್ಕಿಂತ ಮುಂಚೆ ಅಲ್ಲಾಹೋ ಅಕ್ಬರ್ ಅಂತ ನನ್ನ ಕಿವಿಲಿ ಸತ್ತ ಅಷ್ಟೇ. ಸುಳ್ಳು ಸರ್. ರುಸ್ತುಂ ಸಾಯುವಾಗ ಸಂಜೀವ್ ಕಿವಿಲಿ ಹೇಳೋದನ್ನ ನಾನು ಕಣ್ಣಾರ ನೋಡಿದ್ದೀನಿ. ಈಗಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ಆ ಸ್ಮಗಲ್ ಗುಡ್ಸ್ ತಗೊಂಡು ನನ್ನ ಮನೇನ ಕಟ್ಬೇಕಾಗಿತ್ತು. ಐ ಡೋಂಟ್ ನೋ ಸರ್. ಮಿಸ್ಟರ್ ಸಂಜೀವ್, ಸರ್ಕಾರದ ಹಣದ ಜೊತೆ ಹುಡುಗಾಟ ಆಡಬೇಡಿ. ಅವನೇನು ಹೇಳಲಿಲ್ಲ ಸರ್. ಮಿಸ್ಟರ್ ಸಂಜೀವ್, ನೀವು ಮೊಂಡಾಟ ಮಾಡಿದ್ರೆ ಕಾನೂನು ರೀತಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ನೀವು ತೋರಿಸೋ ಗೌರವ ಇದೆ ಆದ್ರೆ ಐ ಆಮ್ ರೆಡಿ ಸರ್. ಬೆಟರ್ ಹ್ಯಾಂಡ್ ಹಿಮ್ ಓವರ್ ಟು ಸೆಕ್ಯೂರಿಟಿ. ಕೈಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಈ ದೇವ್ರ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಅವನೆಲ್ಲಿದ್ದು ಸರಿ, ಬೇಟೆಯಾಡಿ. ಸರ್,
ಈಸ್ ಯುವರ್ ಬ್ರದರ್ ಇಲ್ಲ ನಿಮ್ ಭಾಮ ಇದ್ದ ವ್ಯವಹಾರ ಬೇರೆ ಸಂಬಂಧ ಬೇರೆ. ಐ ನೀಡ್ ಹಿಮ್ ಅಲೌಡ್ ಟು ಗೆಟ್ ದ ಸೀಕ್ರೆಟ್ ಫ್ರಮ್ ಹಿಮ್. ಹಲೋ, ಅನಿತಾ ಸ್ಪೀಕಿಂಗ್. ಅನಿತಾ, ನಾ ಸಂಜೀವ್ ಮಾತಾಡ್ತಾ ಇರೋದು. ಹಾ, ಸಂಜೀವ್ ನೀವಾ? ಹಣದಾಸೆಯಿಂದ ಯಾಕಿಂತ ಅನ್ಯಾಯ ಮಾಡ್ಕೊಂಡ್ಬಿಟ್ರಿ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿದೆ. ರಾತ್ರಿ 8 ಗಂಟೆಗೆ ನೆಹರು ಪಾರ್ಕ್ ಹತ್ರ ಬರ್ತೀಯಾ? ಏನು, ನೆಹರು ಪಾರ್ಕ? ಸರಿ, ಬರ್ತೀನಿ. ಅನಿತಾ, ನಾನು ನಿನಗೆ ಫೋನ್ ಮಾಡಿದ ವಿಷಯ ಆಗ್ಲಿ, ನೀನ್ ಅಲ್ಲಿಗೆ ಬರೋ ವಿಷಯ ಆಗ್ಲಿ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ, ಯಾರಿಗೂ ಹೇಳಲ್ಲ. ಬರ್ತೀನಿ. ಅನಿತಾ, ಯಾರ್ದಮ್ಮ ಫೋನು? ಅದು ನನ್ ಫ್ರೆಂಡ್ ಫೋನ್ ಮಾಡಿಲ್ಲಣ್ಣ, ಅರ್ಜೆಂಟ್ ಆಗಿ ಬಂದ್ಲು. ಹೋಗ್ಬರ್ಲಾ? ಓಹೋ, ಹಾಗೇನು? ಸರಿಯಮ್ಮ, ಹಾಗಿದ್ರೆ ಹೋಗ್ಬಾ. ಬೇಗ ಬರ್ತೀನಿ. ಸಂಜೀವ್, ಸಂಜೀವ್, ಯಾಕಿಂತ ಕೆಲಸ ಮಾಡ್ಕೊಂಡ್ಬಿಟ್ರಿ? ನಿಮ್ಗೆ ಏನ್ ಕಮ್ಮಿ ಆಗಿತ್ತು? ಅನಿತಾ, ಸಂಜೀವ್, ಅನಿತಾ, ನಾನ್ ಕಾರಣ ಇಲ್ಲದೆ ಯಾವ ಕೆಲಸನ ಮಾಡಲ್ಲ. ನೋಡು, ನಿನ್ನಿಂದ ನಂಗೊಂದು ಸಹಾಯ ಆಗ್ಬೇಕಾಗಿದೆ. ಸಹಾಯನಾ? ಹಾ, ಹೇಳಿ ಸಂಜೀವ್. ಮನೇಲಿ ನನ್ನ ತಂಗಿ ಒಬ್ಬಳಿದ್ದಾಳೆ. ನಾನ್ ಬರೋ ತನಕ ಅವಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗೆ ಆಗ್ಲಿ ಸಂಜೀವ್. ಅನಿತಾ, ನೀ ಇಲ್ಲಿಗೆ ಬರೋ ವಿಷಯ ಯಾರಿಗಾದ್ರೆ ಹೇಳ್ತೀಯಾ? ಇಲ್ವಲ್ಲ. ನಾನ್ ನಿನ್ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹತ್ರ ಯಾರಿದ್ರು? ನಮ್ಮಣ್ಣ. ನಾನು ಹೇಳಿದಾಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಬೇರೆ ವಿಚಾರಕ್ಕೆ ಮೃತ್ಯುಂಜಯ ಇನ್ಫಾರ್ಮೇಶನ್ ಕೊಡ್ತಾನೆ. ಓಕೆ ಗಾಡ್, ನೀವು ಹೇಳ್ದಾಗೆ ಮಾಡ್ತೀನಿ. ಪ್ರತಾಪ್, ದೇವ್ರು ದೇವ್ರು ಅಂತ ಇದೆಯಲ್ಲ, ಆ ದೆವ್ವ ಎಲ್ಲಿದ್ದಾನೆ? ದೇವ್ರ? ದೇವ್ರು ಮೇಲಿದ್ದಾನೆ. ದೆವ್ವ ಸ್ಮಶಾನದಲ್ಲಿದೆ. ಏಯ್, ನಿನ್ ನಾಟಕ ನನ್ನ ಹತ್ರ ಬೇಡ. ಅನಿತಾ ಹತ್ರ ನಾನು ಬರೋ ಜಾಗ ಸೀಕ್ರೆಟ್ ತಿಳ್ಕೊಂಡು ರೌಡಿಗಳನ್ನಿಟ್ಟು ಅಟ್ಯಾಕ್ ಮಾಡ್ತಿದ್ ನೀನ್ ತಾನೆ? ನಾನಾ? ಇಲ್ಲ ಇಲ್ಲ, ನಾನೇ ನಿನ್ಗೆ ಅಟ್ಯಾಕ್ ಮಾಡ್ಬೇಕು. ಈಗ ಓಕೆ ಗಾಡ್ ಅಂತ ಮಾತಾಡ್ತಿದ್ಯಲ್ಲ, ಅವನು ಯಾರು, ಎಲ್ಲಿದ್ದಾನೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಮರ್ಯಾದೆಗೆ ಅವನು ಯಾರು, ಎಲ್ಲಿದ್ದಾನೆ ಅಂತ ಹೇಳು. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಇಲ್ಲ, ಇಲ್ಲ. ಪ್ರತಾಪ್, ಅನ್ಯಾಯವಾಗಿ ಇರೋ 2 ಕಣ್ಣು ಕಳ್ಕೊಬೇಡ. ಹೇಳ್ತೀನಿ. ನಿನ್ಗೆ ಆಗ್ಬೇಕು ಅವನು. ವ್ಯಾಪಾರಕ್ಕೆ. ಏನ್ ವ್ಯಾಪಾರ? ಅಯ್ಯೋ ಮುಟ್ಟಾಳ, 5 ಕೋಟಿ ರೂಪಾಯಿ ಬೆಲೆ ಬಾಳೋ ಸ್ಮಗಲ್ ಕೊಡ್ಸಿ ಎಲ್ಲಿದೆ ಸೀಕ್ರೆಟ್ ನನಗೆ ಗೊತ್ತಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಅದನ್ನ ಅವನಿಗೆ ಹೇಳಿ ಕ್ಯಾಶ್ ಮಾಡಿಸ್ಕೊಳ್ಳೋದಕ್ಕೆ. ಈಗ್ಲಾದ್ರೂ ಹೇಳ್ತೀಯಲ್ವಾ? ಅದಕ್ಕ ನಾನು ಈಗಲೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಹಲೋ ಹಲೋ, ಏಜೆಂಟ್ ಕೋಬ್ರಾ 1 ಸೆಕೆಂಡ್ ಕಾಲಿ. ಹಲೋ, ನಾನ್ ಸಂಜೀವ್ ಮಾತಾಡ್ತಾ ಇರೋದು. ನೀನಾ? ಹೌದು, ನಾನೇ. ನನ್ಗೋಸ್ಕರ ನೀವು ಹುಡುಕ್ತಾ ಇದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ನಾನು ನಿನ್ನ ಹತ್ರ ಒಂದು ಬಿಸ್ನೆಸ್ ಮಾತಾಡ್ಬೇಕಾಗಿದೆ. ಎಲ್ಲಿ ಸಿಗ್ತೀಯಾ? ಇವತ್ತು ರಾತ್ರಿ 1 ಗಂಟೆಗೆ ಮೈಸೂರು ರೋಡ್ ನಲ್ಲಿ 12ನೇ ಮೈಲಿಕಲ್ ಹತ್ರ ಬಲಕ್ ತಿರುಕೋ. ಅಲ್ಲಿ ಮೀಟ್ ಮಾಡೋಣ. ಓಕೆ? ಓಕೆ. ಪ್ರಭು, ನಾನ್ ಸುಶಿ, ನಿನ್ ಪ್ರಭು. ಪ್ರಭು, ಸುಶಿ, ಇನ್ನು ಯಾಕೆ ಅಳ್ತೀಯ? ನಾನ್ ಬಂದ್ಬಿಟ್ನಲ್ಲ. ಇದು ಕನಸು ಇಲ್ಲ ನಿಜ?
ಏನೋ ಒಂದು ಗೊತ್ತಾಗ್ತಿಲ್ಲ. ನಿಜಾನೇ ಸುಶಿ, ನಿನಗೋಸ್ಕರ ಸಾವನ್ನ ಗೆದ್ದು ಬದುಕುನಿದ್ದೀನಿ. ಈಗ ನಮ್ಮಣ್ಣ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ. ನಿಜ, ಆ ಅದೃಷ್ಟ ಅವನಿಗಿಲ್ಲ. ಪಾಪ ನಿನ್ ಕಡೆ ನಿಲ್ದೆ ಪೊಲೀಸ್ನ ಕಣ್ ತಪ್ಪಿಸ್ಕೊಂಡು ಕಳ್ಳನ ಅಲಿತಾ ಇದ್ದಾನೆ. ಇದಕ್ಕೆಲ್ಲ ಕಾರಣ ಆ ಚಂಡಾಲನೇ. ಯಾರು? ಆ ಕಾರಣ ದೇವ್ರು. ನಮ್ ದೊಡ್ಡಣ್ಣ ಸತ್ತಿದ್ದೆ ಅವನಿಂದ. ನಮ್ಮ ಅತ್ತೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟಿದ್ದು ಅವನಿಂದನೇ. ಆ ರಾಕ್ಷಸನ ಕಂಡಿಡಿಯೋಕ್ಕೋಸ್ಕರನೇ ಅಣ್ಣ ಇಷ್ಟು ಕಷ್ಟಪಡ್ತಿರೋದು. ನೋಡು, ಇಂಥ ಸಮಯದಲ್ಲಿ ನೀನು ಒಂಟಿಯಾಗಿದ್ರೆ ಯಾರಿಂದ ರಾಪತ್ ಬರ್ತು ಅಂತ ನಾನು ಓಡ್ ಬಂದಿದ್ದು. ಸುಶಿ, ನಡಿ ಹೋಗೋಣ. ಎಲ್ಲಿಗೆ? ಸುರಕ್ಷಿತವಾದ ಜಾಗಕ್ಕೆ. ಸಂಜೆ ಎಲ್ಲಿದ್ರು ಸರಿ, ನಾನು ಕರ್ಸ್ಕೊತೀನಿ. ನಡಿ ಬಾ. ಏನಂದ್ರೆ ನಿಮ್ಮ ಕೈ ಯಾರ ನನ್ನ ಹಣಿ ಕುಂಕುಮ ಇಟ್ಟು ಸುಮಂಗ್ಲಿಯಾಗಿ ನನ್ ಕರ್ಕೊಂಡು ಹೋಗಿ. ನೀನೇನು ವ್ಯಾಪಾರ ಮಾಡಕ್ ಬಂದಿದ್ದೀಯಾ ಇಲ್ಲ ಯುದ್ಧ ಮಾಡಕ್ ಬಂದಿದ್ದೀಯಾ? ಎರಡಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನಿನ್ನಾಗೆ ಕತ್ಲಲ್ಲಿ ಕೂತ್ಕೊಂಡು ಮಾತಾಡೋ ಹೇಳಿಯಲ್ಲ ನಾನು. ಚಟಾಪ್. ಇವನು ದೇವ್ರು, ಕಾಣದ ದೇವ್ರು. ಅಷ್ಟು ಸುಲಭವಾಗಿ ಯಾರಿಗೂ ದರ್ಶನ ಕೊಡೋದಿಲ್ಲ. ಹೇಳು, ಆ ಸ್ಮಗ್ಲರ್ ರುಸ್ತುಂ ಸ್ಮಗ್ಲ್ ಕೂಡ್ಸ್ನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾನೆ? ಆ ಸ್ಥಳ ತೋರ್ಸೋಕೆ ನಿನ್ಗೇನ್ ಬೇಕು? 50%. 50%? ನೋಡು, 50% ಬೇಕಾ ಇಲ್ಲ ನಿನ್ ತಂಗಿ ಬೇಕಾ? ಯಾಕಪ್ಪ, ನಿನ್ ತಂಗಿ ವಿಷಯ ಹೇಳ್ತಿದ್ದಾಗೆ ಮಾತೇ ನಿಂತು ಹೋಯ್ತಲ್ಲ. ನಿನ್ ತಂಗಿ ನನ್ ಕಸ್ಟಡಿಯಲ್ಲಿದ್ದಾಳೆ. ಈಗ ಗೊತ್ತಾಯ್ತಾ ನನ್ ಪ್ರಭಾವ ಎಷ್ಟಿದೆ ಅಂತ? ಏಯ್, ಮೊದ್ಲು ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು. ಮೊದಲು ಆ ಜಾಗ ಎಲ್ಲಿದೆ ಹೇಳು. ನೀನು ಕಾಣದ ದೇವರಾಗಿರ್ಬೋದು, ಆದ್ರೆ ನನಗೂ ಸ್ವಲ್ಪ ಬುದ್ಧಿ ಇದೆ. ನನ್ ಜೊತೆಲಿ ಬಾ, ಕರ್ಕೊಂಡೋಗಿ ಜಾಗ ತೋರಿಸ್ತೀನಿ. ಹೌದು, ನಿನಗ್ ಜಾಗ ತೋರಿಸಿದ್ಮೇಲೆ ನನ್ ತಂಗಿನ ನನಗ್ ವಾಪಸ್ ತಲುಪಿಸ್ತಿ ಅನ್ನೋದಕ್ಕೆ ಗ್ಯಾರಂಟಿ ಏನು? ನಂಬಿಕೆ ಇದ್ರೆ ವ್ಯಾಪಾರ ಮಾಡು. ನಾನು ಯಾವತ್ತೂ ಆಡಿದ ಮಾತಿಗೆ ತಪ್ಪೋನಲ್ಲ. ನಾನು ಅಷ್ಟೇ, ಆಡದ ಮಾತಿಗೆ ತಪ್ಪದವ್ರನ್ನ ಜೀವ ಸಹಿತ ಉಳಿಸಲ್ಲ. ಆರ್ ಯು ಥ್ರೆಟನಿಂಗ್ ದ ಸೂಪರ್ ಗಾಡ್? ಸೂಪರ್ ಗಾಡ್ ಅದೇ ನನಗೆ ಆ ಒರಿಜಿನಲ್ ದೇವ್ರು ಕೊಟ್ಟಿರೋ ಶಕ್ತಿ, ಮಿಸ್ಟರ್ ಡೂಪ್ಲಿಕೇಟ್ ದೇವ್ರೆ. ಇಟ್ಸ್ ಆಲ್ ರೈಟ್. ನಿನ್ ತಂಗಿ ನಿನಗ್ ಬೇಕು ಅನ್ನೋ ಹಾಗಿದ್ರೆ ಕೈಯಲ್ಲಿರೋ ಪಿಸ್ತೂಲ್ ಕೆಳಗಡೆ ಬಿಸಾಕಿ ವ್ಯಾನ್ ನಂಬರ್ CAI 6893 ನಲ್ಲಿ ಹೋಗ್ ಕೂತ್ಕೋ. ಯಾವ ಕಡೆ ಹೋಗ್ಬೇಕು? ಇಲ್ಲಿಂದ 50 ಕಿಲೋಮೀಟರ್ ದೂರ ಹೋಗ್ಬೇಕು. ಡ್ರೈವರ್, ಸ್ಟ್ರೈಟ್ ಆಗಿ ಹೋಗಿ ಎಡಕ್ಕೆ ಹೋಗು. ಇದೇ ಆ ಜಾಗ. ಯಾವಗಳಿರೋ ಜಾಗದಲ್ಲ? 5 ಕೋಟಿ ರೂಪಾಯಿಗೆ ನಿಮ್ಮಂತವ್ರ ಕಾಲ್ ಸಾಲದು. ಅದಕ್ಕೆ ಸರ್ಪಗಳು ಕಾವಲಿಟ್ಟಿದ್ದೀವಿ. ಎಲ್ಲಿದೆ ಆ ಗೂಡ್ಸು? ಇಟ್ ಈಸ್ ಒರಿಜಿನಲ್. ಏನ್ ನೀವು ಮಾಡ್ತಾ ಇರೋದು? ಅವ್ರೇನು ಮಾಡ್ತಾ ಇಲ್ಲಪ್ಪ, ಅವ್ರ ಕೈಲಿ ಮಾಡಿಸ್ತಾ ಇರೋದು
ಈ ದೇವ್ರು. ನೀನ್ ಎರಡು ತಲೆ ಹಾವು ಅಂತ ನನಗೀಗ ಅರ್ಥ ಆಯ್ತು. ಅರ್ಥ ಆಯ್ತಲ್ಲ, ಇನ್ಮೇಲೆ ಈ ಹಾವಿನ ಆಟ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಏನ್ ನೋಡ್ತಾ ಇದ್ದೀರಾ? ಆ ಹುತ್ತನೆಲ್ಲ ಹೊಡೆದಾಕಿ ಅದರಲ್ಲಿರೋ ಗೂಡ್ಸ್ನೆಲ್ಲ ವ್ಯಾನಿಗೆ ತಗೊಂಡೋಗಿ ತುಂಬಿ. ಕಮಾನ್ ಕ್ವಿಕ್. ಪೆಟ್ಟಿಗೆ ಏನು ಹೊಡಿಬೇಕಾಗಿಲ್ಲ, ಎತ್ಕೊಂಡೋಗಿ ಗನ್ಗಾಕಿ. ಏನು ಹೆದರ್ಬೇಡ, ಹಾಗೇನು ಹೆದರ್ಬೇಕಾಗಿಲ್ಲ, ಬೇಗ ಬೇಗ ಹೊಡೀರಿ. ನಿನ್ ಕೊಲ್ಲೋದಕ್ಕೆ ಒಂದ್ ಬುಲೆಟ್ ಯಾಕೆ ವೇಸ್ಟ್ ಮಾಡ್ಬೇಕು? ಈ ಹಾವುಗಳೇ ನಿನ್ ಮುಗಿಸುತ್ತವೆ. ಖರ್ಚಿಪ್ಸ್ ನಲ್ಲಿಂದ ಒಂದು ಹಾವು ವಿತಿನ್ 2 hours ನಲ್ಲಿ ಮಂಡ್ಯದಿಂದ ಬೆಂಗಳೂರಿಗೆ ಬಂದು ಕಾನ್ಸ್ಟೇಬಲ್ ಕಚ್ಚಿ ಸಾಯಿಸಿದೆಯಂತೆ. थैंक यू. बैलेंस का पैसा इसमें है, पहले मैं माल देखता. What? You don't trust this God? Friendship is different, business is different. Yes. First we want to see the goods. Stop it. ಮೃತ್ಯುಂಜಯ, ಸರ್. ಒಂದೊಂದು ಪೆಟ್ಟಿಗೆಯನ್ನು ಓಪನ್ ಮಾಡಿ ತೋರಿಸಿ ಇವ್ರಿಗೆ. ಓಕೆ ಸರ್. ಗಾರ್ಡ್ಸ್, ಪೆಟ್ಟಿಗೆ ಓಪನ್ ಮಾಡಿ. ಗಾಡ್, ಬಾಕ್ಸ್ ತುಂಬಾ ಎಲ್ಲ ಮೂಳೆಗಳೇ ಇದಾವೆ. ಯುವರಾಜ್, ಏನಿದು? Come on, open all the boxes. ಚಪ್ಪಲ್. General, you have cheated us. Shame, shame. You have let us down. What shall you do now? Stop it! This God never fails in his attempt. Please give me today's time. I'll get back your goods. Now, please, please. Okay, time there. All right. Come on, let's go. ನಿಮ್ಮಿಂದ ನಮ್ಮ ಸಂಸ್ಥೆಗೆ ಅವಮಾನ ಆಗಿದೆ. ವೇರ್ ಇಸ್ ಸಂಜೀವ್? ಬನ್ನಿ.
I want to kill him. I want to kill him. ಹಲೋ, ಎಸ್ ಸ್ಪೀಕಿಂಗ್. ನೀನ್ ಯಾರು ಮಾತಾಡ್ತಿರೋದು? ನಾನು ಕಣ ಮಾತಾಡ್ತಿರೋದು, ನಿಮ್ಮಪ್ಪ ಸಂಜೀವ್. ನೀನು ಬದುಕಿದೀಯಾ? ನಿನ್ ಸಾಯಿಸೋದಕ್ಕೋಸ್ಕರ ಇನ್ನೂ ಬದುಕಿದ್ದೀನಿ. ನಾನು ಕಳಿಸಿದ 5 ಕೋಟಿ ಸಿಕ್ತಾ? ಸಾಕಾ? ಇನ್ನು ಬೇಕಾ? You idiot! ಈಡಿಯಟ್ ಫುಲ್ ಮಪ್ಪೆಲ್ಲ ನೀನು ಕಣ ಲೋಫರ್. ನಾನು ಕಳಿಸಿದ್ನಲ್ಲ ಚಪ್ಪಿಗಳು ಹೇಗಿವೆ? ನಾನೇನಾದ್ರೂ ಬಂದ್ರೆ ಒಂದೊಂದ್ರಲ್ಲೂ ಹೊಡ್ತಾನೆ ಬೀಳೋದು. ಇನ್ನೊಂದ್ ಪೆಟ್ಟಿಗೆಲ್ ಕಳಿಸಿರೋ ಕೂದ್ಲು, ಅದ್ರ ಅರ್ಥ ಏನ್ ಗೊತ್ತಾ? ನೀನ್ ನೆಗೆದ್ ಬಿದ್ರು ನಂದೊಂದ್ ಕೂದ್ಲು ಅಳ್ಳಾಡ್ಸಕ್ ಆಗಲ್ಲ ಅಂತ ಮಗನೇ. ನನ್ ಚೇಂಬರ್ ನಂಬರ್ ನಿನ್ಗೆ ಹೇಗೆ ಗೊತ್ತಾಯ್ತು? ಎಲ್ಲಿಂದ ಮಾತಾಡ್ತಾ ಇದೀಯಾ? ಕತ್ತೆ ನನ್ನ ಮಗನೇ, ದೇವ್ರು ಅಂತ ಹೇಳ್ಕೊತ್ಯಾ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ? ಇಲ್ಲೇ ಇದೀನೋ ನಿನ್ ಹಾಳ್ ಕೊಂಪೆಲಿ. ಯಾಕೋ ಫೋನಲ್ಲಿ ನನ್ ಧ್ವನಿ ಕೇಳ್ತಿದ್ದಂಗೆ ನಿಂಗೆ ಉಸ್ ನಿಂತೋಯ್ತಾ? ಅಂದಿ ನನ್ನ ಮಗನೇ. ಜಾಸ್ತಿ ನಾಗ್ಬೇಡವೋ, ನಿನ್ಗೆ ಹೊಟ್ಟೆ ನೋವು ಬರುತ್ತೆ. ನನ್ ಸಮಾಧಿ ಮಾಡ್ತೀಯಾ? ನನ್ ಸಮಾಧಿ ಮಾಡಕ್ ಮೊದ್ಲು ನಿನ್ ಸಮಾಧಿ ಆಗಿರುತ್ತೆ. ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡ್ತೀಯಾ? ಸಂಜಯ್, after all you are a custom officer. I am the leader of this kingdom. ಇಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಗಾಳಿ ಕೂಡ ಸುಳಿಯಲ್ಲ. Every chamber is controlled by me. ಹೇಳ್ಕೊಂಬನ್ನಿ ಅವನ್ನ. ಪ್ರಭು, ನೀನಾ? ಹೌದು, ನಾನೇ. ಕಾಣ ದೇವ್ರು ನೀನಾ? ಯು ಆರ್ ಕರೆಕ್ಟ್. ನಾನೇ ಆ ಕಾಣದ ದೇವ್ರು. ಸುಳ್ಳು, ನಾನ್ ನಂಬಲ್ಲ. ಮೊನ್ನೆ ತನಕ ನಮ್ ಜೊತೆ ಓಡಾಡ್ತಿದ್ದೀನೋ, ಇಷ್ಟು ಬೇಗ ಇಷ್ಟು ದೊಡ್ಡ ಅನ್ಯಾಯ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನೋ, ಯು ಆರ್ ಕರೆಕ್ಟ್. ಈ ರಾಜ್ಯ ಕಟ್ಟಿದ್ದು ನಮ್ಮ ತಂದೆಯವರು. ಅವರೇ ಆ ಮಹಾಪುರುಷ. ಒಳ್ಳೊಳ್ಳೆ ವಿದ್ಯಾವಂತನ ಬುದ್ಧಿವಂತನ ಆಸ್ತಿ ಸಹಾಯ ಮಾಡಿ ಅವ್ರಿಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ಒಬ್ಬೊಬ್ಬರನ್ನು ಸ್ವಂತ ಕೆಲಸಕ್ಕೆ ಹೇಗೆ ಬಳಸ್ಕೋಬೇಕು ಅಂತ ಪ್ಲಾನ್ ಮಾಡಿ ಸರ್ಕಾರನೇ ನಡೆಸುತ್ತಾ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು. ಅವ್ರಿಗೋಸ್ಕರ ನಾನು ಅನಾಥ ಅಂತ ಹೇಳ್ಕೊಂಡು ಹೊರಗಡೆ ಬಂದಿದ್ದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡು ಅಲ್ಲಿ ಎಷ್ಟೋ ರಹಸ್ಯಗಳನ್ನ ತಿಳ್ಕೊತಿದ್ದೆ. ನಮ್ ತಂದೆ ಸಾಯೋ ಸ್ಥಿತಿಲಿದ್ದಾಗ ನನ್ನ ಅವ್ರಿಗೆ ರಾಜ್ಯ ಕರ್ಸ್ಕೊಂಡು ಪಟ್ಟಾಭಿಷೇಕ ಮಾಡಿದ್ರು. ಹೊರಗಡೆ ಇರೋ ಎಷ್ಟೋ ರಾಜ್ಯಗಳು ಸಂಸ್ಥೆಗಳು ಉಳ್ಳು ಹೋಗ್ಬೋದು, ಆದ್ರೆ ನಾವು ಮಾತ್ರ ಶಾಶ್ವತ. ನೋಡ್ ಸಂಜೀವ್, ನೀನು ನನ್ನಷ್ಟೇ ಬುದ್ಧಿವಂತ. ನೀನು ನಾನು ಒಂದಾದ್ರೆ ಇಡೀ ಪ್ರಪಂಚನೇ ನಮ್ಮ ಮುಚ್ಚಿಟ್ಕೋಬಹುದು. ವಾಟ್ ಯು ಸೈ? ಮುಟ್ಟಾಳ, ಹಗಲು ರಾತ್ರಿ ಒಟ್ಟಿಗೆ ಸೇರಕ್ಕಾಗುತ್ತೇನೋ? ನೀನು ಕತ್ಲು, ನಾನು ಬೆಳಕು. ಬೆಳಕಿರೋದೆ ಕತ್ಲು ನುಂಗೋದಕ್ಕೆ. ಈ ನಿನ್ನ ದುಷ್ಟಕೂಟನ ನಾಶ ಮಾಡೋದಕ್ಕಿಂತ ಮುಂಚೆ ನೀ ನನಗ್ ಸರೆಂಡರ್ ಆಗು. ಸರೆಂಡರ್? ಆ ಪದಕ್ಕೆ ಅರ್ಥ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಸಂಜೀವ್, ನೀನ್ ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೋಸ್ಕರ ಇದುವರೆಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನನ್ನ ವಿಶ್ವಾಸ ಕಳ್ಕೊಳಕ್ ಮುಂಚೆ ಆ 5 ಕೋಟಿ ಬೆಲೆ ಬಾಳೋ ವಸ್ತುಗಳನ್ನ ಎಲ್ಲಿಟ್ಟಿದೆ ಹೇಳು. ಛೀ, ನಿನ್ನಂತ ಸಮಾಜಘಾತಕರ ವಿಶ್ವಾಸ ನನಗ್ ಬೇಕಾಗಿಲ್ಲ. ಏಯ್, ಮೊದಲು ನನ್ನ ತಂಗಿ ನೆಲ್ ಬಚ್ಚಿಟ್ಟಿದ್ದ ಹಬ್ಬಗಳು. ಅವಸರ ಪಡ್ಬೇಡ. ನಿನ್ ತಂಗಿ ಇಲ್ಲೇ ನನ್ ಜೊತೆ ಸುಖವಾಗಿದ್ದಾಳೆ. ಸ್ವಂತ ಹೆಂಡತಿನ ಕಿಡ್ನಾಪ್ ಮಾಡಿ ವ್ಯಾಪಾರ ಕುದಿಸೋ ನಿನ್ನಂತ ದಳ್ಳಾಳಿ ಹತ್ರ ನನ್ ತಂಗಿ ಎಷ್ಟು ಸುಖವಾಗಿರ್ಬೋದು ಅಂತ ನಾನು ಊಹಿಸ್ಬೇಲೆ ಕಣ. ಸಂಜೀವ್, ಯಾವತ್ತಿನ ತಂಗಿ ಕೊರಡಿಗೆ 3 ಗಂಟೆ ಹಾಕಿದ್ನೋ ಅವತ್ತಿಂದ ಅವಳು ನನ್ ಸತ್ತು. ನಾನು ಅವಳನ್ನ ಹೇಗ್ ಬೇಕಾದ್ರೆ ಉಪಯೋಗಿಸ್ಕೊತೀನಿ. ಈಗ ನೀನು 5 ಕೋಟಿ ಬೆಲೆ ಬಾಳೋ ವಸ್ತುಗಳನ್ನ ಎಲ್ಲಿಟ್ಟಿದೆ ಅಂತ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಸಾವು ಹೆದರೋನಾಗಿದ್ರೆ ಇಲ್ಲಿ ತನಕ ಬರ್ತೀನಿ. ಏಯ್, ನೀನ್ ನನ್ ಸಾಯಿಸಿದ್ರು ನನ್ ಹೆಣ ಕೂಡ ಬಾಯ್ ಬಿಡಲ್ಲ. ನಿನ್ ಬಾಯ್ ಹೇಗ್ ಬಿಡಿಸ್ಬೇಕು ಅಂತ ನನಗ್ ಗೊತ್ತು.
ನೀವು ಹೇಳ್ದಾಗೆ ನನ್ನ ತಂಗಿ ನಡ್ಕೊಂಡ್ ಬಂದಿದ್ದೀರಿ. ನಾಚಿಕೆಟ್ ನಾಯಿ, ಎಂಜಲ್ ಕಾಸನ ಆಸೆಗೋಸ್ಕರ ನಿನ್ ಸಮಾಧಿ ನೀನೇ ತೊಡ್ಕೊತಾ ಇದೆಯಾ ಅಂತ ಮಾತ್ರ ಮರಿಬೇಡ. ಸಂಜೀವ್, ಮರ್ಯಾದೆಯಾಗಿ ನಾ ರಹಸ್ಯ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ಈ ಅರಗಿಣಿನ ಅದಕ್ಕೆ ಬಲಿ ಕೊಡ್ಬೇಕಾಗತ್ತೆ. ಬೇಡಿ ಸಂಜಯ್, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಚಂಡಾಲನ್ಗೆ ಆ ಸೀಕ್ರೆಟ್ ಹೇಳ್ಬೇಡಿ. ಓ, ಹೇಳೋದಿಲ್ಲಲ್ಲ? ನಡು, ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ನಾನು 10 ಎಣ್ಸೋದ್ರು ಹೇಳ್ದೆ ಇದ್ರೆ ನಿನ್ ಲವರ್ ಕ್ಲೋಸ್. 1 2 3 4 5 6 7 8 9 ಬದುಕ್ ಬಂದಿರೋ ನನ್ ಗಂಡನ್ ಕೊಂದು ಸ್ವಂತ ತಂಗಿ ಅರಿಶಿನ ಕುಂಕುಮನೆ ಅಳ್ಸೋದಕ್ ನೋಡ್ತಿದ್ಯಲ್ಲ, ನೀನೊಬ್ಬ ಅಣ್ಣನ? ಸುಶೀಲಾ, ಇವನ್ ಎಷ್ಟೋ ಜನ ಹೆಣ್ಮಕ್ಳು ಸೌಭಾಗ್ಯನ ಕಿತ್ಕೊಂಡಿರೋ ಪಾಪಿ ಕಣಮ್ಮ. ಹಾಗೆ ಅಂತ ನನ್ನ ಸೌಭಾಗ್ಯ ಕಳ್ಕೊಂಡ್ರೆ ಅವ್ರ ಸೌಭಾಗ್ಯ ಮತ್ತೆ ಬರುತ್ತೇನಣ್ಣ? ನಿನ್ನ ಒಡ ಹುಟ್ಟಿದ ಅಣ್ಣನ ಕೊಲೆ ಮಾಡಿ ನೀಚ ಕಣಮ್ಮ ಇವನು. ನನ್ನ ಒಡ ಹುಟ್ಟಿದಣ್ಣ ನೀನು ಹಣದಾಸೆಗೋಸ್ಕರ ನನ್ನ ನಿರ್ಗತಿಗಳನ್ನಾಗಿ ಮಾಡಿ ಹೋದಾಗ ನನಗೆ ಆಶ್ರಯ ಕೊಟ್ಟಿದ್ದು ಅವರೇ ಅಣ್ಣ. ರೈಲ್ವೆ ಅಪಘಾತದಲ್ಲಿ 100 ಜನ ಸತ್ತಾಗ ಅವ್ರ ಬಗ್ಗೆ ಅನುಕಂಪ ತೋರಿಸಿ ಕಣ್ಣೀರ್ ಸುರಿಸ್ತಿಯಲ್ಲ, ಅದನ್ನೆಲ್ಲ ಮರ್ತು ಬಿಟ್ಯಾ? ಅದಕ್ಕೆಲ್ಲ ಇವನೇ ನಮ್ಮ ಕಾರಣ. ನಿನ್ನ ತಂಗಿ ಸುಖವಾಗಿರೋಕು ಅವರೇ ಅಣ್ಣ ಕಾರಣ. ತಿಳಿದು ಒಬ್ಬ ದ್ರೋಹಿ ಪರ ವಾದಿಸ್ತಿದ್ಯಲ್ಲ, ನಿಮ್ ನಾಶಿ ಆಗಲ್ಲ? ಅವ್ರು ಎಷ್ಟೇ ದ್ರೋಹಿ ಆಗಿದ್ರು ನನಗ್ ತಾಳಿ ಕಟ್ಟೋರು, ಆ ತಾಳಿನೇ ಕಿತ್ತಾಕ್ತೀನಿ ಅಂತ್ಯಲ್ಲ, ನಿನಗ್ ನಾಚಿಕೆ ಆಗಲ್ಲ? ಹತ್ರ ಬರ್ಬೇಡ. ನಿನ್ ತಂಗಿ ಮಾತ್ರ ಅಲ್ಲ, ಬೇರೆ ಯಾರು ಉಳಿಯಲ್ಲ. ಅವ್ರನ್ನ ಕೊಲ್ಲೋ ಹಕ್ಕು ನನಗೆ ಇದೆ. ಸುಶೀಲಾ, ಕೈ ಹಿಡ್ತಾನೆ ಗಂಡನೇ ಕೊಟ್ಟಾಳ, ಇದು ನ್ಯಾಯನಾ ಧರ್ಮನಾ? ನಾನೊಬ್ಬ ನ್ಯಾಯಾಧೀಶನ್ ತಂಗಿ ಅನ್ನೋದನ್ನ ಮಾತ್ರ ಮರಿಬೇಡಿ. ನ್ಯಾಯ ಯಾವುದು ಅನ್ಯಾಯ ಯಾವುದು ಅನ್ನೋದನ್ನ ನನಗೆ ಚೆನ್ನಾಗಿ ಗೊತ್ತು. ಇದು ಗಂಡ ಹೆಂಡತಿ ಜಗಳ ಮಾತ್ರ ಅಲ್ಲ, ಧರ್ಮ ಅಧರ್ಮಗಳ ನಡುವೆ ನಡೀತಿರೋ ಯುದ್ಧ. ಸುಶೀಲಾ, ಹಿಂದೂ ಸ್ತ್ರೀಯ ನಂಬಿಕೆನೇ ತಲೆ ಕೆಳಗೆ ಮಾಡ್ತಾ ಇದೆಯಲ್ಲ? ಆ ನಂಬಿಕೆನ ಸುಳ್ಳು ಮಾಡೋಕೆ ನಾನು ನಿಂತಿರೋದು. ಪತಿವ್ರತ್ಯರ ಕಥೆನ ಬರೆದು ಪ್ರಚಾರ ಮಾಡಿದವ್ರು ಯಾರು? ಗಂಡಸರು. ಗಂಡ ಬಂಡನಾಗ್ಲಿ ಪುಂಡನಾಗ್ಲಿ ಅವನಿಗೆ ವಿಧೇಯನಾಗಿರ್ಬೇಕು ಅಂತ ಹೇಳಿದವ್ರು ಯಾರು? ನಿಮ್ಮಂತ ಕೆಟ್ಟ ಗಂಡಸರು. ಕಾಲ ಬದಲಾಗಿದೆ, ಹೆಣ್ಣಿಗೆ ಸ್ವತಂತ್ರವಾಗಿ ಯೋಚಿಸೋ ಶಕ್ತಿ ಬಂದಿದೆ. ಕೈ ಹಿಡಿದ ಗಂಡನೇ ಆಗಲಿ ಅನ್ಯಾಯ ಮಾಡಿದ್ರೆ ಎದುರಿಸ್ಬೇಕು ಅನ್ನೋ ವಿವೇಕ ಮೂಡಿದೆ. ನನ್ನ ಮಾಂಗಲ್ಯ ಕಿತ್ರು ಚಿಂತೆ ಇಲ್ಲ, 100 ಹೆಂಗಸರ ಮಾಂಗಲ್ಯ ಉಳಿಬೇಕು. ನಿಮ್ಮಂತ ಸಮಾಜಘಾತಕರನ್ನ ಜೀವ ಸಹಿತ ಉಳಿಸಿದ್ರೆ ಇಡೀ ದೇಶಕ್ಕೆ